ಪಂಪನ ಬಗೆಗೆ ಅಪಾರವಾದಂತಹ ಅಭಿಮಾನ ಹೊಂದಿದ್ದಂತಹ ಈತ ತನ್ನನ್ನು ತಾನು ಅಭಿನವ ಪಂಪ ಅಂತ ಹೇಳಿ ಕರೆದುಕೊಂಡಿದ್ದಾನೆ. ಎಲ್ಲಾ ಉತ್ತಮ ಗುಣವನ್ನ ಹೊಂದಿರುವಂತಹ ರಾವಣ ಅಂತ ಹೇಳಿ ರಾವಣನನ್ನ ಸದ್ಗುಣೋಪೇತ ಅಂತ ಹೇಳಿ ನಾಗಚಂದ್ರ ಕವಿ ಕರೀತಾರೆ. ಪರವಧುವಿಗೆ ಆಸೆಗೈಯುವ ಅಧಿಕ ಪಾತಕ ಅಂತಂದ್ರೆ ಅದಕ್ಕಿಂತ ಅದಕ್ಕೆ ಪಾತಕ ಬೇರೆ ಏನೂ ಕೂಡ ಇಲ್ಲ ಅಂತ ಅಂತಹ ಪಾತಕವನ್ನ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗಿಟ್ಟಿರುವ ನಾಗಚಂದ್ರ ಕವಿ ಬರೆದಿರುವ ಅಬ್ಧಿಯುಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಈ ಪದ್ಯಭಾಗವನ್ನ ಕುರಿತು ಈ ದಿನ ನಾವು ಮಾತಾಡ್ಕೊಂಡು ಬರೋಣ ಬನ್ನಿ. ಅಬ್ಧಿಯುಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಅಂತಂದ್ರೆ ಅಬ್ಧಿ ಅಂತಂದ್ರೆ ಸಮುದ್ರ ಅಂತ. ಸಮುದ್ರವು ಒರ್ಮೆ ಅಂತಂದ್ರೆ ಒಮ್ಮೆ, ಕಾಲದ ವಶಕ್ಕೆ ಒಳಗಾಗಿ ಅದು ತನ್ನ ಎಲ್ಲೆಯನ್ನ ಅಥವಾ ಗಡಿಯನ್ನ ಮೀರದೆ ಇರುತ್ತಾ. ಅಬ್ಧಿಯುಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಮರ್ಯಾದೆ ಅಂತಂದ್ರೆ ಎಲ್ಲೆ, ಗಡಿ ಅಂತ ಹೇಳಿ ಅದು ಮೀರುತ್ತೆ ಅನ್ನೋದನ್ನ ನಾಗಚಂದ್ರ ಕವಿ ಹೇಳ್ತಾ ಇದ್ದಾರೆ. ಏನು ಅನ್ನೋದನ್ನ ನೋಡೋಣ. ಮೊದಲಿಗೆ ಕವಿಯ ಪರಿಚಯವನ್ನ ಮಾಡ್ಕೊಳ್ಳೋಣ. ನಾಗಚಂದ್ರ ಕವಿ ಬಿಜಾಪುರದವನು ಅಂತ ಹೇಳಿ, ವಿಜಯಪುರ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಂದಿನ ಬಿಜಾಪುರ ಅಂತ ಹೇಳಿ ಹೇಳ್ತಾರೆ. 11ನೇ ಶತಮಾನದ ಕಡೆಯ ಭಾಗ ಮತ್ತು 12ನೇ ಶತಮಾನದ ಆದಿ ಭಾಗದಲ್ಲಿ ಇದ್ದ ಅಂತ ಹೇಳಿ ತಿಳಿದು ಬರುತ್ತೆ. ದ್ವಾರ ಸಮುದ್ರದ ಬಳ್ಳಾಳ ರಾಜನ ಆಸ್ಥಾನ ಕವಿಯಾಗಿದ್ದಂತಹ ಈತನಿಗೂ ಮತ್ತು ಕಂತಿ ಎಂಬಂತಹ ಕವಿಯತ್ರಿಗೂ ಕಾವ್ಯ ಸ್ಪರ್ಧೆ ಅನ್ನೋದು ನಡೀತಾ ಇತ್ತು. ಇದಕ್ಕೆ ಆಧಾರವಾಗಿ ಕಂತಿ ಹಂಪರ ಸಮಸ್ಯೆ ಎಂಬ ಗ್ರಂಥವಿರುವುದಾಗಿ ತಿಳಿದು ಬರುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಅಂದ್ರೆ ಕಂತಿ ಎಂಬಂತಹ ಒಬ್ಬ ಕವಿಯತ್ರಿ ಇದ್ಲು ಆ ಕಾಲದಲ್ಲಿ ಅಂತ ಹೇಳಿ ಹೇಳ್ತಾರೆ. ಕಂತಿ ಅನ್ನುವಂತಹ ಕವಿಯತ್ರಿ ಇದ್ದಳೆಂಬುದು ನಿಜ, ಆದ್ರೆ ಆಕೆ ಕನ್ನಡದ ಮೊಟ್ಟ ಮೊದಲ ಕವಿಯತ್ರಿ ಅಂತ ಹೇಳಿ ಎಂದಾಗುತ್ತೆ. ಕಂತಿ ಮತ್ತೆ ಹಂಪರ ಸಮಸ್ಯೆ ಅನ್ನುವಂತಹ ಗ್ರಂಥ ಇರೋದ್ರಿಂದ, ಅದು ಲಬ್ಧ ಇರೋದ್ರಿಂದ ಆ ಕಾಲದಲ್ಲಿದ್ದಂತಹ ಹಂಪ ಅಂದ್ರೆ ನಾಗಚಂದ್ರನ ಕಾಲದಲ್ಲೇ ಇದ್ದಂತಹ ಕಂತಿ ಮೊಟ್ಟ ಮೊದಲ ಕವಿಯತ್ರಿ ಅಂತ ಹೇಳಿ ಅನ್ಸುತ್ತೆ. ನಾಗಚಂದ್ರನು 12ನೇ ಶತಮಾನದ ಆದಿ ಭಾಗದಲ್ಲಿ ಇದ್ದನು ಅಂತ ಹೇಳಿ ದೃಢವಾಗುತ್ತೆ. ಈ ನಾಗಚಂದ್ರ ಕವಿ 12ನೇ ಶತಮಾನದಲ್ಲಿ ಇದ್ದ ಅನ್ನುವಂತಹ ಒಂದು 12ನೇ ಶತಮಾನದಲ್ಲಿ ನಾಗಚಂದ್ರ ಕವಿ ಇದ್ದ ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ. ಪಂಪನ ಬಗೆಗೆ ಅಪಾರವಾದಂತಹ ಅಭಿಮಾನ ಹೊಂದಿದ್ದಂತಹ ಈತ ತನ್ನನ್ನು ತಾನು ಅಭಿನವ ಪಂಪ ಅಂತ ಹೇಳಿ ಕರೆದುಕೊಂಡಿದ್ದಾನೆ. ವಿಜಯಪುರದಲ್ಲಿ ಮಲ್ಲಿಜಿನೇಂದ್ರ ಬಸದಿಯನ್ನ ಕಟ್ಟಿರುವುದಾಗಿ ಹೇಳಿಕೊಂಡಿದ್ದಾನೆ. ಅಂದ್ರೆ ಪಂಪನನ್ನೇ ಅನುಸರಿಸಿ ಆತ ಕೃತಿಯನ್ನ ಬರೆದಿದ್ದಾನೆ. ಅದರಿಂದ ಪಂಪನನ್ನ ಅನುಸರಿಸಿ ಕೃತಿಯನ್ನ ಬರೆದಿರುವಂತಹ ಕವಿ ನಾಗಚಂದ್ರ. ಪಂಪನ ಬಗ್ಗೆ ಅಪಾರ ಅಭಿಮಾನವನ್ನ ಇಟ್ಕೊಂಡಿರುವಂತಹ ನಾಗಚಂದ್ರ ಕವಿ ತನ್ನನ್ನ ತಾನು ಅಭಿನವ ಪಂಪ ಅಂತ ಹೇಳಿ ಕರ್ಕೊಂಡಿದ್ದಾನೆ. ಅವನು ವಿಜಯಪುರದಲ್ಲಿ ಮಲ್ಲಿಜಿನೇಂದ್ರ ಅನ್ನುವಂತಹ ಬಸದಿಯನ್ನ, ಅಂತಂದ್ರೆ ಆತ ಜೈನ ಧರ್ಮೀಯ, ಮಲ್ಲಿಜಿನೇಂದ್ರ ಅನ್ನುವಂತಹ ಬಸದಿಯನ್ನ ಕಟ್ಟಿಸಿದ್ದಾನೆ ಅಂತ ಹೇಳಿ ಇದೆ. ಬಾಲಚಂದ್ರ ಮೇಘಚಂದ್ರ ಯತಿಗಳು ಇವನ ಗುರುಗಳು ಆಗಿದ್ರು ಅನ್ನೋದು ತಿಳಿದು ಬರುತ್ತೆ. ಬಾಲಚಂದ್ರ ಮೇಘಚಂದ್ರ ಯತಿಗಳು ಈತನ ಗುರುಗಳು, ನಾಗಚಂದ್ರನ ಗುರುಗಳು ಅಂತ ಹೇಳಿ ತಿಳಿದು ಬರುತ್ತೆ. ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ 2 ಕಾವ್ಯಗಳನ್ನ ಭಕ್ತಿ ವೈರಾಗ್ಯಗಳನ್ನ ಕೇಂದ್ರೀಕರಿಸಿ ರಚಿಸಿದ್ದಾನೆ. 19ನೇ ತೀರ್ಥಂಕರನಾದಂತಹ ಮಲ್ಲಿನಾಥ ಪುರಾಣವನ್ನ, ಅಂದ್ರೆ ಮಲ್ಲಿನಾಥನ ಚರಿತೆಯನ್ನ ಮಲ್ಲಿನಾಥ ಪುರಾಣದಲ್ಲಿ ನಾವು ಕಾಣ್ಬೋದು. ಹಾಗೆ ಇನ್ನೊಂದು ಕೃತಿ ರಾಮಚಂದ್ರ ಚರಿತಾ ಪುರಾಣ. ಈ ರಾಮಚಂದ್ರ ಚರಿತಾ ಪುರಾಣವನ್ನ ಪಂಪ ರಾಮಾಯಣ ಅಂತ ಹೇಳಿಯೇ ಗುರುತಿಸ್ತಾರೆ. ಈ 2 ಕೃತಿಯನ್ನ, ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತಾ ಪುರಾಣ, 2 ಕಾವ್ಯಗಳನ್ನ ಭಕ್ತಿ ವೈರಾಗ್ಯಗಳನ್ನ ಕೇಂದ್ರೀಕರಿಸಿ ನಾಗಚಂದ್ರ ಕವಿ ಕೃತಿಯನ್ನ ರಚಿಸಿದ್ದಾನೆ. ಈತನಿಗೆ ಭಾರತಿ ಕರ್ಣಪುರ, ಕವಿತಾ ಮನೋಹರ, ಸಾಹಿತ್ಯ ಸರ್ವಜ್ಞ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಸೂಕ್ತಿ ಮುಕ್ತ ವತನ್ಸ ಹೀಗೆ ಮೊದಲಾದಂತಹ ಬಿರುದುಗಳು ಇದ್ದು, ಅರ್ಥಾಂತರ ನ್ಯಾಸ ಕವಿ, ಹೀಗೆ ಅನೇಕ ಬಿರುದುಗಳು ಇದ್ದುವು ಅನ್ನೋದನ್ನ ಗುರುತಿಸ್ತಾರೆ.
ಹಾಗೆ ಮಲ್ಲಿನಾಥ ಪುರಾಣವು ನಾಗಚಂದ್ರನ ಮೊದಲ ಕಾವ್ಯ. ಇದರಲ್ಲಿ 19ನೇ ತೀರ್ಥಂಕರನಾದಂತಹ ಮಲ್ಲಿನಾಥನ ಕಥೆಯನ್ನ 14 ಆಶ್ವಾಸಗಳಲ್ಲಿ ಆತ ಕಟ್ಟಿಕೊಟ್ಟಿದ್ದಾನೆ. ಪಂಪ ರಾಮಾಯಣ ಅಂತ ಹೇಳಿ ಪ್ರಸಿದ್ಧವಾಗಿರುವಂತಹ ಈ ರಾಮಚಂದ್ರ ಚರಿತಾ ಪುರಾಣ ಜೈನ ಪರಂಪರೆಯ ರಾಮಾಯಣದ ಕಥೆಯನ್ನ ಇದು ಒಳಗೊಂಡಿದೆ. 16 ಆಶ್ವಾಸಗಳಲ್ಲಿ ಮೂಡಿಬಂದಿದೆ. ವಿಮಲ ಸೂರಿಯು ಪ್ರಾಕೃತದಲ್ಲಿ ಬರೆದಿರುವಂತಹ ಪೌಮಚರ್ಯ ಅನ್ನುವಂತಹದ್ದು ಮತ್ತು ರವಿಶೇನನು ಸಂಸ್ಕೃತದಲ್ಲಿ ಬರೆದಿರುವಂತಹ ಪದ್ಮ ಪುರಾಣ ಇದಕ್ಕೆ ಆಕರ ಕೃತಿಗಳು ಅಥವಾ ಆಧಾರ ಗ್ರಂಥಗಳು ಅಂತ ಹೇಳಿ ಪಂಡಿತರು ಗುರುತಿಸ್ತಾರೆ. ಅಂದ್ರೆ ಇದು ವಿಮಲ ಸೂರಿ ಬರೆದಿರುವಂತಹ ಪೌಮಚರಿ ಅನ್ನುವಂತಹ ಗ್ರಂಥ ಮತ್ತು ರವಿಶೇನ ಸಂಸ್ಕೃತದಲ್ಲಿ ಬರೆದಿರುವಂತಹ ಪದ್ಮ ಪುರಾಣ ಅನ್ನುವಂತಹ ಗ್ರಂಥ ಇದಕ್ಕೆ ಆಕರ ಗ್ರಂಥ ನಾಗಚಂದ್ರ ಬರೆದಿರುವಂತಹ ರಾಮಚಂದ್ರ ಚರಿತಾ ಪುರಾಣಕ್ಕೆ ಅಂತ ಹೇಳಿ ವಿದ್ವಾಂಸರು ತಿಳಿಸಿದ್ದಾರೆ. ಜೈನ ರಾಮಾಯಣದ ಪ್ರಕಾರ ರಾಮ ಮಹಾವಿಷ್ಣುವಿನ ಅವತಾರವಲ್ಲ, ತ್ರಿಷಷ್ಟಿ ಶಲಾಕ ಪುರುಷರಲ್ಲಿ ಒಬ್ಬನಾದಂತಹ ಬಲದೇವ ಮತ್ತೆ ಲಕ್ಷ್ಮಣ ವಾಸುದೇವ, ರಾವಣ ಪ್ರತಿವಾಸುದೇವ. ಬಲದೇವ, ವಾಸುದೇವ ಮತ್ತು ಪ್ರತಿವಾಸುದೇವ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ರಾವಣನನ್ನ ಲಕ್ಷ್ಮಣ ಕೊಲ್ಲುತ್ತಾನೆ, ರಾಮನಲ್ಲ. ಸೀತೆ ಅಯೋನಿಜೆಯಲ್ಲ, ಜನಕರಾಯನ ಔರಸ ಪುತ್ರಿ ಅವಳು, ಪ್ರಭಾಮಂಡಲನ ತಂಗಿ. ಈ ಜೈನ ರಾಮಾಯಣದಲ್ಲಿ ನಾಗಚಂದ್ರ ಕವಿ ಬರೆದಿರುವಂತಹ ರಾಮಾಯಣದಲ್ಲಿ, ಅದರಿಂದ ವಾಲ್ಮೀಕಿ ರಾಮಾಯಣಕ್ಕೂ ಮತ್ತು ನಾಗಚಂದ್ರ ಬರೆದಿರುವಂತಹ ರಾಮಾಯಣಕ್ಕೂ ಭಿನ್ನ ಇದೆ. ಸುಗ್ರೀವ ಹನುಮಂತಾದಿಗಳು ಕಪಿಗಳಲ್ಲ, ಕಪಿಗಳೆಲ್ಲ ಅವರು ಕಪಿಧ್ವಜರು. ಈ ಪ್ರಸ್ತುತ ಭಾಗವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗವು 2022ರಲ್ಲಿ ಪ್ರಕಟಿಸಿರುವಂತಹ ಡಾಕ್ಟರ್ ಆಸ್ಥಾನ್ ವಿದ್ವಾನ್ ತಿರುವಳ್ಳೂರ್ ಶ್ರೀನಿವಾಸ ರಾಘವಾಚಾರ್ ಮತ್ತು DL ನರಸಿಂಹಾಚಾರ್ ಅವರುಗಳು ಸಂಪಾದಿಸಿರುವಂತಹ ಪಂಪ ರಾಮಾಯಣ ಸಂಗ್ರಹದ ಸೀತಾ ಅಪಹರಣಂ ಇಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿಯ ರಾವಣ ಉದಾತ್ತ ವ್ಯಕ್ತಿತ್ವದವನು. ನಾಗಚಂದ್ರ ಕವಿ ರಾವಣನನ್ನ ಉದಾತ್ತ ಪುರುಷ ಅಂತ ಹೇಳಿ ಕರೀತಾನೆ. ಉದಾತ್ತ ವ್ಯಕ್ತಿತ್ವ ಇರುವಂತಹ ರಾವಣ, ರಾಕ್ಷಸನಲ್ಲ. ಇಲ್ಲಿ ಉದಾತ್ತ ವ್ಯಕ್ತಿತ್ವ ಉಳ್ಳಂತಹ ರಾವಣ. ಒಳ್ಳೆಯ ನಡವಳಿಕೆ, ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ಅವನ ಗುರಿ. ಅವನೆಂದು ಪರಸ್ತ್ರೀಯರನ್ನ ಬಯಸಿದವನಲ್ಲ. ಯಾಕೆ ಅಂತಂದ್ರೆ ಪರಾಂಗನ ವಿರತಿ ವ್ರತ ಸ್ವೀಕರಿಸುವಂತಹ ಮಹಾಪುರುಷ. ಪರಾಂಗನ ವಿರತಿ ಅನ್ನುವಂತಹ ವ್ರತವನ್ನ ಆತ ಸ್ವೀಕಾರ ಮಾಡಿದ್ದ. ಪರಾಂಗನ ವಿರತಿ ಅಂತಂದ್ರೆ ಪರ ಅಂಗನೆಯರನ್ನ, ಅಂದ್ರೆ ಪರ ಅಂಗನೆಯರನ್ನ ಯಾವ ರೀತಿ ಅವನು ನೋಡ್ತಾನೆ ಅಂತಂದ್ರೆ ಪರಸ್ತ್ರೀಯರನ್ನ ಮಾತೃಭಾವನೆಯಿಂದ ಅವನು ನೋಡ್ತಾನೆ. ಅದರಿಂದ ಆ ಪರಾಂಗನ ವಿರತಿಯನ್ನ ಆತ ಸ್ವೀಕಾರ ಮಾಡಿದ್ರಿಂದ ಎಲ್ಲಾ ಹೆಣ್ಮಕ್ಳನ್ನು ಕೂಡ ತನ್ನ ಹೆಂಡತಿಯನ್ನ ಬಿಟ್ಟು ಬೇರೆ ಹೆಣ್ಣುಮಕ್ಕಳನ್ನ ಅವನು ಮಾತೃಭಾವನೆಯಿಂದ ನೋಡಿದ. ಅಂತಹ ವ್ರತವನ್ನ ಸ್ವೀಕರಿಸಿದಂತಹ ಮಹಾಪುರುಷ ಮತ್ತು ಉದಾತ್ತ ವ್ಯಕ್ತಿತ್ವ ಉಳ್ಳಂತಹ ಉದಾತ್ತ ಪುರುಷ ಅಂತ ಹೇಳಿ ನಾಗಚಂದ್ರ ಕವಿ ಹೇಳ್ತಾರೆ. ಆದರೆ ಆಶ್ಚರ್ಯ ಎನ್ನುವಂತೆ ಶಂಭುಕನ ಸಾವಿನಿಂದ ಕೊನೆಗೊಂಡು ಅವನ ಸಾವಿಗೆ ಕಾರಣರಾದವರನ್ನ ಸಂಹರಿಸಲು ಬಂದವನು ಬಲದೇವನ ಪಕ್ಕದಲ್ಲಿದ್ದಂತಹ ಸೀತೆಯನ್ನ ಕಂಡು ಮೋಹಗೊಳ್ಳುತ್ತಾನೆ. ಅಚಾನಕ್ಕಾಗಿ ಅಕಸ್ಮಾತ್ ಆಗಿ ಶಂಭುಕನ ವಧೆ ಆಗುತ್ತೆ. ಶೂರ್ಪಣಖಿ ಅಥವಾ ನಾಗಚಂದ್ರ ಹೇಳಿರುವಂತಹ ಚಂದ್ರನಕಿಯ ಮಗನಾದಂತಹ ರಾವಣನ ತಂಗಿಯ ಮಗನಾದಂತಹ ಶಂಭುಕನ ವಧೆ ಆಗೋಗುತ್ತೆ. ಅದರಿಂದ ಆತ ಪುಷ್ಪಕ ವಿಮಾನದಲ್ಲಿ ಅವನು ತುಂಬಾ ಕ್ರೋಧಗೊಂಡಂತಹ ರಾವಣ ಅವನನ್ನ ಯಾರು ಕರದೂಷಣರ ನೆರವಿಗೆ ಬಂದಂತಹ ರಾವಣ ಅವರನ್ನ ಸಾಯಿಸ್ಬೇಕು ಅಂತಂದ್ರೆ ಶಂಭೂಕನ ವಧೆಯನ್ನ ಮಾಡಿದಂತಹವರನ್ನ ಸಾಯಿಸ್ಬೇಕು ಅಂತ ಹೇಳಿ ಕ್ರೋಧದಿಂದ ಅವನು ಪುಷ್ಪಕ ವಿಮಾನದಲ್ಲಿ ಅವನು ಬರ್ತಾನೆ. ಪುಷ್ಪಕ ವಿಮಾನದ ಮೂಲಕ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ರಾಮನ ಪಕ್ಕದಲ್ಲಿ ಕುಳಿತಂತಹ ಸೀತೆಯನ್ನ ನೋಡಿ ಮೋಹಿತನಾಗ್ತಾನೆ ರಾವಣ. ಅವಳನ್ನ ಅಪಹರಿಸಲು ತನಗೆ ವಶವಾಗಿರುವ ಅವಲೋಕಿನಿ ವಿದ್ಯೆಯ ಸಹಾಯವನ್ನ ಅವನು ಬಯಸ್ತಾನೆ. ಅವಳನ್ನ ಹೇಗಾದ್ರೂ ಮಾಡಿ ವಶಪಡಿಸ್ಕೋಬೇಕು ಅಂತ ಹೇಳಿ ತನ್ನ ಅವಲೋಕಿನಿ ವಿದ್ಯೆಯ ಸಹಾಯವನ್ನ ಅವನು ಬಯಸ್ತಾನೆ. ಅವಲೋಕಿನಿ ವಿದ್ಯೆಯು ಯಾರ ಮುಂದೆಯೂ ತಲೆಭಾಗದ ರಾವಣ ಸೀತೆಯ ಕಾರಣಕ್ಕಾಗಿ ಲೋಕದ ಎದುರು ತಲೆ ತಗ್ಗಿಸಬಾರದೆಂಬ ಉದ್ದೇಶದಿಂದ ಅವನಿಗೆ ವಿವೇಕವನ್ನ ಹೇಳುತ್ತದೆ. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ನಾಗಚಂದ್ರ ಕವಿ ಇಲ್ಲಿ ತಿಳಿಸ್ತಾರೆ. ಅವಲೋಕಿನಿ ವಿದ್ಯಾದೇವತೆ ಅನ್ನುವಂತಹ ಒಂದು ಲೀಗಲ್ ಅಡ್ವೈಸರ್ ದೇವತೆ ಇರುತ್ತೆ. ಆ ದೇವತೆಯ ಸಹಾಯವನ್ನ ಅವನು ಬೇಡ್ತಾನೆ. ಆ ಬೇಡ್ದಾಗ ಬಂದಂತಹ ದೇವತೆ ಅವನಿಗೆ ಬುದ್ಧಿ ಮಾತನ್ನ
ಹೇಳುತ್ತೆ, ಬುದ್ಧಿ ಮಾತನ್ನ ಹೇಳುತ್ತೆ. ಯಾಕೆಂತಂದ್ರೆ ಪ್ರಚಂಡ ರಾವಣನಾದಂತಹ ರಾವಣ, ಉದಾತ್ತ ಪುರುಷನಾದಂತಹ ರಾವಣ, ಪರಾಂಗನ ವಿರತಿ ಅನ್ನುವಂತಹ ವ್ರತವನ್ನ ಕೈಗೊಂಡಂತಹ ರಾವಣ ಯಾರ ಮುಂದೆನೂ ಕೂಡ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿಲ್ಲ. ಅವನ ಅಂತಃಪುರದಲ್ಲಿದ್ದಂತಹ ಹೆಣ್ಮಕ್ಳೆಲ್ಲ ಎಲ್ಲರೂ ಕೂಡ ಅವನನ್ನು ಒಲಿದು ಬಂದವರೇ ಹೊರತು ಯಾರನ್ನೂ ಕೂಡ ಅವನು ಬಲವಂತವಾಗಿ ಸೆರೆ ಹಿಡಿದವನು ತಂದಿರಲಿಲ್ಲ, ಬಲವಂತವಾಗಿ ಅವನು ಸೆರೆ ಹಿಡಿದು ತಂದಿರಲಿಲ್ಲ. ಅಂತಹ ರಾವಣ ಈಗ ಸೀತೆಯ ಕಾರಣದಿಂದಾಗಿ ಈ ರೀತಿಯ ಅಧಪ್ಪತನಕ್ಕೆ ಒಳಗಾಗ್ತಾನಲ್ಲ ಅಂತ ಹೇಳಿ ಅವನು ಅವನ ಬಗ್ಗೆ ಅರ್ಥ ಮಾಡ್ಕೊಂಡಂತಹ ಆ ಅವಲೋಕಿನಿ ವಿದ್ಯಾದೇವತೆ ರಾವಣನಿಗೆ ತಿಳಿ ಮಾತನ್ನ ಹೇಳುತ್ತೆ, ಬುದ್ಧಿವಾದದ ಮಾತನ್ನ ಹೇಳುತ್ತೆ. ಆತ ಕೇಳದಿದ್ದಾಗ ವಿಧಿವಿಳಸವನ್ನ ಯಾರಿಂದಲೂ ತಡೆಯಲು ಆಗುವುದಿಲ್ಲ, ಪೂರ್ವ ಜನ್ಮದ ಕರ್ಮಫಲವನ್ನ ಅನುಭವಿಸಿಯೇ ತೀರಬೇಕೆಂದು ಸುಮ್ಮನಾಗುತ್ತದೆ. ರಣಭೂಮಿಗೆ ಹೋಗಿ ಲಕ್ಷ್ಮಣನಿಗೆ ಕೇಳದಂತೆ ವೈಕುರ್ವಣ ಶಕ್ತಿಯಿಂದ ಸಿಂಹನಾದವನ್ನ ಮಾಡು ಎಂದು ರಾವಣ ಹೇಳಿದಾಗ ಅವಲೋಕಿನಿ ಹಾಗೆ ಮಾಡಲಾಗಿ ರಾಮ ಸೀತೆಯ ಬಳಿ ಜಟಾಯುವನ್ನ ಕಾಯಲು ಬಿಟ್ಟು ಲಕ್ಷ್ಮಣನ ಸಹಾಯಕ್ಕಾಗಿ ಸೀತೆಯನ್ನ ಬಿಟ್ಟು ಹೋಗುತ್ತಾನೆ. ಅವನು ಆ ರೀತಿ ವೈಕುರ್ವ ನಾದವನ್ನ ಮಾಡಿದಾಗ ಲಕ್ಷ್ಮಣನ ಸಹಾಯಕ್ಕೆ ಅಂದ್ರೆ ಲಕ್ಷ್ಮಣ ಸಹಾಯಕ್ಕೆ ಅಂತ ಹೇಳಿ ಹೋಗ್ತಾನೆ. ಆ ಲಕ್ಷ್ಮಣ ಸಹಾಯಕ್ಕೆ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಸೀತೆ ಒಬ್ಳೆ ಇರ್ಬೇಕಾದ್ರೆ ಆ ಜಟಾಯು ಪಕ್ಷಿಯನ್ನ ಬಿಟ್ಬಿಟ್ಟು ಅವನು ಹೋಗ್ತಾನೆ. ಆಗ ಪರಸತಿಯನ್ನ ಬಯಸಿದ ರಾವಣ ಅಧೋಗತಿಗೆ ಇಳಿಯುವಂತೆ ಆಕಾಶದಿಂದ ಸೀತೆಯ ಬಳಿಗೆ ಬರುತ್ತಾನೆ. ಪರಸತಿಗೆ ಯಾರಾದ್ರೂ ವ್ಯಾಮೋಹವನ್ನ ಪಟ್ರೆ ಹೇಗೆ ಅಧಪ್ಪತನಕ್ಕೆ ಒಳಗಾಗ್ತಾರೆ ಅನ್ನೋದನ್ನ ತೋರಿಸುವಂತಹ ರೀತಿಯಲ್ಲಿ ಪುಷ್ಪಕ ವಿಮಾನದಿಂದ ಆತ ಸೀತೆಯ ಬಳಿಗೆ ಬರ್ತಾನೆ. ಕವಿ ಇಲ್ಲಿ ನಿಂದೆಗೂ ಪಾಪಕ್ಕೂ ಅಂಜದವರು ಏನು ಮಾಡುವವರು ಅಂತ ಹೇಳಿ ಉದ್ಗಾರವನ್ನ ತೆಗಿತಾರೆ. ಅಂದ್ರೆ ನಿಂದೆಗೂ ಪಾಪಕ್ಕೂ ಅಂಜದೇ ಇರೋರು, ಭಯ ಪಡದೇ ಇರೋರು ಏನು ಬೇಕಾದ್ರೂ ಕೂಡ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಇದೆಲ್ಲವೂ ಕೂಡ ಕಾರಣ ಆಗಿರೋದು ಯಾವ್ದ್ರಿಂದ ಅಂತಂದ್ರೆ ವಿಧಿಯಿಂದ, ಅಂದ್ರೆ ಫೆಟಲ್ ಮಿಸ್ಟೇಕ್ ಅಂತ. ವಿಧಿಯ ಕಾರಣದಿಂದಾಗಿ ಕರ್ಮದ ವಶಕ್ಕೆ ಒಳಗಾದಂತಹ ಆತ ಆ ರೀತಿ ಆಗ್ತಾನೆ ಹೊರತು ಅವನು ಬೇಕು ಅಂತಲೇ ಆ ರೀತಿ ಮಾಡ್ಲಿಲ್ಲ. ಯಾಕೆ ಅಂತಂದ್ರೆ ಅವನು ಸದ್ಗುಣೋಪೇತ, ಅವನು ಏನು ಅಂತಂದ್ರೆ ಉತ್ತಮ ಗುಣವನ್ನ ಹೊಂದಿರುವಂತಹ ರಾವಣ. ಅವನು ಎಲ್ಲಾ ಉತ್ತಮ ಗುಣವನ್ನ ಹೊಂದಿರುವಂತಹ ರಾವಣ ಅಂತ ಹೇಳಿ ರಾವಣನನ್ನ ಸದ್ಗುಣೋಪೇತ ಅಂತ ಹೇಳಿ ನಾಗಚಂದ್ರ ಕವಿ ಕರೀತಾರೆ. ಅಂತಹ ರಾವಣ ಆ ರೀತಿ ಆಗ್ಬೇಕು ಅಂತಂದ್ರೆ ಅದು ವಿಧಿಯ ಕಾರಣದಿಂದಾಗಿ, ಅದರಿಂದ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಪ್ರಕೃತಿಯ ಮೂಲಕವೂ ಕೂಡ ಆತ ಉದಾಹರಣೆಯನ್ನ ಹೇಳ್ತಾನೆ. ಹೇಗೆ ಅಬ್ದಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ, ಹೇಗೆ ಸಮುದ್ರವೂ ಕೂಡ ಕಾಲದ ವಶಕ್ಕೆ ಸಿಕ್ಕಾಕೊಂಡು ಅದು ಹೇಗೆ ತನ್ನ ಎಲ್ಲಿಗೆಯನ್ನ ಮೀರುತ್ತೋ ಅಲ್ವಾ, ಎಲ್ಲಿಗೆಯನ್ನ ಮೀರಿ ಪ್ರವಾಹ ಉಕ್ಕುತ್ತೋ, ಹಾಗೆ ಕಾಲದ ವಶಕ್ಕೆ ಸಿಕ್ಕಾಕೊಂಡು ಸಮುದ್ರವನ್ನ ಹೋಲಿಸಿ ಇಲ್ಲಿ ರಾವಣನಿಗೆ ಹೇಳ್ತಾ ಇರೋದು. ಸಮುದ್ರ ಹೇಗೆ ಕಾಲದ ವಶಕ್ಕೆ ಸಿಕ್ಕಾಕೊಂಡು ತನ್ನ ಗಡಿಯನ್ನ ದಾಟುತ್ತೋ ಹಾಗೆ ರಾವಣನೂ ಕೂಡ ವಿಧಿಯ ಕಾರಣದಿಂದಾಗಿ ಈ ರೀತಿ ಆಗೋಯ್ತು, ಅವನ ಮನಸ್ಸು ಚಂಚಲ ಆಗೋಯ್ತು ಅನ್ನೋದನ್ನ ನಾಗಚಂದ್ರ ಕವಿ ತಿಳಿಸ್ತಾರೆ. ನೋಡಿ, ಅಪರಾಧಿ ನ್ಯಾಯ ಪರೀಕ್ಷೆಯಲ್ಲಿ ಕಾಸಿದ ಕುಳವನ್ನ ಹಿಡಿಯುವಂತೆ, ಚಿಕ್ಕ ಮಗು ಉತ್ಸಾಹದಿಂದ ಕೃಷ್ಣ ಸರ್ಪವನ್ನ ಹಿಡಿಯುವಂತೆ ಸಾಹಸಿಯೂ ಅವಿವೇಕಿಯೂ ಆದಂತಹ ರಾವಣ ಸೀತೆಯನ್ನ ಅವನು ಅಪಹರಿಸುತ್ತಾನೆ. ಜಟಾಯು ಪ್ರತಿಭಟಿಸಿದಾಗ ಅದಕ್ಕೆ ಹೊಡೆಯಲು ರೆಕ್ಕೆಗಳು ಮುರಿದು ಕೆಳಕ್ಕೆ ಬಿಡುತ್ತವೆ. ಬಲೆಯಲ್ಲಿ ಸಿಲುಕಿದಂತಹ ಸೋಗೆ ನವಿಲಿನಂತೆ ಸೀತೆಯು ಭಯದಿಂದ ದುಃಖ ತಪ್ತೆಯಾಗಿ ಈ ದುಷ್ಟನು, ಈ ವಂಚಕನು, ಈ ದುರಾಚಾರಿ ನನ್ನನ್ನು ಒಯ್ಯುತ್ತಿದ್ದಾನೆ, ನನ್ನನ್ನು ಬಿಡಿಸುವವರಾರು ಹಾ ರಾಮ ಎಂದು ಶೋಕಿಸುತ್ತಾಳೆ. ಈ ಪ್ರಸಂಗ ಇಲ್ಲಿನ ಕಥಾವಸ್ತು. ಅಂದ್ರೆ ಇಷ್ಟು ಭಾಗವನ್ನ ನಿಮಗೆ ಕೊಟ್ಟಿಲ್ಲ, ಆಯ್ದಂತಹ ಭಾಗವನ್ನ ಮಾತ್ರ ನಾನಿಲ್ಲಿ ಮಾತಾಡ್ತೀನಿ. ರಾವಣನ ಉದಾತ್ತ ವ್ಯಕ್ತಿತ್ವಕ್ಕೆ ಅಡ್ಡಿಯಾದ ಸಂಗತಿಗಳನ್ನ ವಿಧಿಗೆ ಆರೋಪಿಸುವಂತಹ ನಾಗಚಂದ್ರ ಕವಿಯ ಕವಿತಾ ಸಾಮರ್ಥ್ಯ ಈ ಭಾಗದಲ್ಲಿ ಇದೆ. ಸಾಮಾಜಿಕ ಮತ್ತು ನೈತಿಕ ಮಿತಿಗಳನ್ನ ಮೀರಿ ಸ್ವೇಚ್ಛೆಯಿಂದ ವರ್ತಿಸುವವರನ್ನ ಎಚ್ಚರಿಸುತ್ತದೆ. ವಿವೇಕವಿಲ್ಲದ ವೀರತನ ಎಷ್ಟಿದ್ದರೂ ಕೂಡ ವ್ಯರ್ಥ ಅನ್ನುವಂತಹ ಆಶಯವೂ ಕೂಡ ಇದೆ. ಹಾಗೆ ನಾಗಚಂದ್ರ ಕವಿ ಹೇಳ್ತಾ ಇರೋದು, ಅಬ್ದಿಯೂ ಹೇಗೆ ಅಂದ್ರೆ ಸಮುದ್ರವೂ ಹೇಗೆ ಕಾಲದ ವಶಕ್ಕೆ ಸಿಕ್ಕಾಕೊಂಡು ಯಾವ ರೀತಿ ತನ್ನ ಎಲ್ಲೆಯನ್ನ ಮೀರುತ್ತೋ ಹಾಗೆ ಇಲ್ಲಿ ರಾವಣನು ಕೂಡ ಕಾಲದ ವಶಕ್ಕೆ ಸಿಕ್ಕಾಕೊಂಡು ತನ್ನ ಎಲ್ಲೆಯನ್ನ, ತನ್ನ ಗಡಿಯನ್ನ, ತನ್ನ ಮರ್ಯಾದೆಯನ್ನ ಅವನು ಮೀರ್ಬಿಟ್ಟ ಅನ್ನೋದನ್ನ ನಾಗಚಂದ್ರ ಕವಿ ಹೇಳ್ತಾರೆ.
ಬನ್ನಿ ಹಾಗಾದ್ರೆ ಪದ್ಯಭಾಗವನ್ನ ನೋಡ್ತಾ ನಾವು ಮಾತಾಡೋಣ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಪದ್ಯವನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಅಬ್ದಿಯುಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಅನ್ನುವಂತಹ ಪದ್ಯದಲ್ಲಿ ಬಹಳ ಮುಖ್ಯವಾಗಿರುವಂತಹ ಮಾತ್ರ ಪದ್ಯಗಳನ್ನ ತಗೊಂಡು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಶಂಭೂಕನ ವಧೆ ಆಗುವಂತಹ ಸಂದರ್ಭದಲ್ಲಿ ಅಂದ್ರೆ ಗೊತ್ತಿಲ್ಲದೆ ಇರುವಂತಹ ಅಂದ್ರೆ ಗೊತ್ತಾಗದ ರೀತಿಯಲ್ಲಿ ಲಕ್ಷ್ಮಣ ಶಂಭೂಕನ ವಧೆಯನ್ನ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಆ ವಿಷಯ ರಾವಣನಿಗೆ ಗೊತ್ತಾಗುತ್ತೆ. ರಾವಣನಿಗೆ ವಿಷಯ ಗೊತ್ತಾದಾಗ ಅವನು ಆಗ್ತಾನೆ, ಕ್ರೋಧಗೊಳ್ತಾನೆ. ಕ್ರೋಧಗೊಂಡಂತಹ ರಾವಣ ಅವರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ, ಯಾರು ಶಂಭೂಕನನ್ನ ಕೊಂದ್ರೋ ಅಂದ್ರೆ ಏನೂ ತಪ್ಪು ಮಾಡದೇ ಇರುವಂತಹ ವಿನಯವಂತನಾಗಿರುವಂತಹ ತನ್ನ ಪಾಡಿಗೆ ತಾನು ಇದ್ದಂತಹ ಶಂಭೂಕನನ್ನ ವಧೆ ಮಾಡಿದ್ರಲ್ಲ ಅಂತ ಹೇಳಿ ಆ ಕೋಪವನ್ನ ವ್ಯಕ್ತಪಡಿಸುತ್ತಾ ಅವನು ಕರದೂಷಣರ ಸಹಾಯಕ್ಕೆ ಅಂತ ಹೇಳಿ ಬರ್ತಾನೆ. ಆಗ ಬರ್ಬೇಕಾದ್ರೆ ಅಂತಹ ಕೋಪದಿಂದ ಆತ ಬರ್ಬೇಕಾದಂತಹ ಬಂದಂತಹ ಸಂದರ್ಭದಲ್ಲಿ ತನ್ನ ಪುಷ್ಪಕ ವಿಮಾನದ ಮೂಲಕ ಆತ ರಾವಣ ಬರ್ತಾನೆ. ಬಂದ ಸಂದರ್ಭದಲ್ಲಿ ಆತ ಯಾವ ದೃಶ್ಯವನ್ನ ನೋಡ್ತಾನೆ ಅನ್ನೋದು ಈ ಪದ್ಯದಲ್ಲಿ ಇರೋದು. ಆ ಸಮಯದೊಳ್ ದಶಾಶ್ಯನ್ ಒಂದು ತಣ್ಬುಳಳ ತಾಣದೊಳ್ ಬಳಸಿಡಿಲ ಬಳಿ ಬಿಡಿದು ಪೊಳೆವ ಕುಡುಮಿಂಚಿನಂತೆ ಬಲಭದ್ರನ ಕೆಲದೊಳಿರ್ದ ಸೀತೆಯಂ ಕಂಡು. ಆ ಸಮಯದಲ್ಲಿ ಅವನು ಯುದ್ಧ ಮಾಡಿ ಇವರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಕೋಪದಿಂದ ಬಂದಂತಹ ಸಂದರ್ಭದಲ್ಲಿ, ಪುಷ್ಪಕ ವಿಮಾನದಲ್ಲಿ ಬಂದಂತಹ ಸಂದರ್ಭದಲ್ಲಿ, ಆ ಸಮಯದಲ್ಲಿ ದಶಾಸ್ಯ ಅಂದ್ರೆ ದಶಮುಖ ಅಥವಾ ದಶಕಂಠ ಅಥವಾ ರಾವಣ ಅವನು ತಣ್ಬುಳಲ ಅಂತಂದ್ರೆ ತಂಪಾದಂತಹ ತಾಣದಲ್ಲಿ, ತಂಪಾದಂತಹ ಸ್ಥಳದಲ್ಲಿ ಬರಸಿಡಿಲ ಬಳಿ ಬಿಡಿದು ಪೊಳೆವ ಕುಡಿ ಮಿಂಚಿನಂತೆ ಅಂತ ಹೇಳಿ ಇದೆ. ಬರಸಿಡಿಲು ಅಂತಂದ್ರೆ ಮಳೆ ಅಲ್ಲದ ಕಾಲ ಅಂತ ಹೇಳಿ ಹೇಳ್ಬೋದು, ಬೇಸಿಗೆಯ ಕಾಲ. ಅಂತಹ ಬೇಸಿಗೆಯ ಕಾಲದಲ್ಲಿ ಅಚಾನಕ್ ಆಗಿ ಮಳೆ ಬರುತ್ತಲ್ಲ, ಅಂತಹ ಸಂದರ್ಭದಲ್ಲಿ ಸಿಡಿಲುಗಳ ಆರ್ಭಟ ಜಾಸ್ತಿಯೂ ಕೂಡ ಇರುತ್ತೆ. ಹಾಗೆ ಅದರ ಜೊತೆಯಲ್ಲಿ ಆ ಬರಸಿಡಿಲ ಬಳಿ ಬಿಡಿದು ಪೊಳೆವ ಕುಡುಮಿಂಚಿನಂತೆ. ಕುಡುಮಿಂಚು ಅಂತಂದ್ರೆ ಬಳ್ಳಿ ಅಂತ, ಮಿಂಚು ಅಂತ. ಆ ಕುಡುಮಿಂಚು, ಬಳ್ಳಿಯ ಮಿಂಚುಗಳು ಹೇಗೆ ಗುಡುಗಿನ ಜೊತೆಯಲ್ಲಿ ಬಳ್ಳಿಯ ಮಿಂಚುಗಳು ಹೇಗೆ ಬರುತ್ತೋ ಆ ಕುಡುಮಿಂಚಿನಂತೆ ಯಾರು ಕಾಣ್ತಾ ಇದ್ಲು ಅಂತಂದ್ರೆ ಸೀತೆ ಕಾಣ್ತಾ ಇದ್ಲು. ಗುಡುಗಿನ ಜೊತೆಯಲ್ಲಿ ಬರುವಂತಹ ಕುಡುಮಿಂಚು ಯಾವ ರೀತಿ ಇರುತ್ತೋ, ಬಳ್ಳಿಯ ರೀತಿಯಲ್ಲಿರುವಂತಹ ಮಿಂಚು ಯಾವ ರೀತಿ ಇರುತ್ತೋ, ಪ್ರಕಾಶಮಾನವಾಗಿ ಇರುತ್ತೋ ಹಾಗೆ ಬಲಭದ್ರನ ಕೆಳದೊಳಿರ್ದ. ಬಲಭದ್ರ ಅಂತಂದ್ರೆ ರಾಮ, ರಾಮನ ಕೆಳದೊಳಿರ್ದ ಅಂತಂದ್ರೆ ಪಕ್ಕದಲ್ಲೇ ಇದ್ದಂತಹ ಸೀತೆಯನ್ನ ಆತ ನೋಡ್ತಾನೆ. ಸೀತೆಯನ್ನ ಯಾರು ನೋಡ್ತಾನೆ ಅಂತಂದ್ರೆ ರಾವಣ ನೋಡ್ತಾನೆ. ಕೆಳದೊಳಿರ್ದ ಅಂತಂದ್ರೆ ಪಕ್ಕದಲ್ಲಿ ಇದ್ದಂತಹ ಸೀತೆಯನ್ನ ರಾವಣ ನೋಡ್ತಾನೆ. ನೋಡಿ, ಅವಳನ್ನ ನೋಡಿದ ತಕ್ಷಣ ಈಗಾಗಲೇ ನಿಮಗೆ ನೆನಪಿರ್ಲಿ, ಪರಾಂಗನ ವಿರತಿ ಅನ್ನುವಂತಹ ವ್ರತವನ್ನ ಆಚರಿಸ್ತಾ ಇದ್ದಂತಹ ರಾವಣ ಪರಸ್ತ್ರೀಯರನ್ನ ಅವನು ಮಾತೃ ಸ್ವಭಾವದ ಅಥವಾ ಮಾತೃಭಾವನೆಯಿಂದ ನೋಡ್ತಾ ಇದ್ದಂತಹ ರಾವಣ ಸೀತೆಯ ರೂಪವನ್ನ ನೋಡಿದ ತಕ್ಷಣ, ಆ ಸೀತೆಯ ರೂಪ ಅವನಿಗೆ ಹೇಗೆ ಕಾಣಿಸ್ತು ನಾಗಚಂದ್ರ ಕವಿ ಬಹಳ ಅದ್ಭುತವಾಗಿ ಇಲ್ಲಿ ತಿಳಿಸಿದ್ದಾನೆ. ಬರಸಿಡಿಲಿನ ಜೊತೆಯಲ್ಲಿ ಆ ಕುಡುಮಿಂಚು ಯಾವ ರೀತಿ ಇರುತ್ತೋ ಆ ರೀತಿ ಹೊಳೆಯುವಂತಹ ಕುಡುಮಿಂಚಿನ ರೀತಿಯಲ್ಲಿ ಆ ರಾಮನ ಪಕ್ಕದಲ್ಲಿದ್ದಂತಹ ಸೀತೆಯನ್ನ ನೋಡ್ತಾನೆ. ಬಾಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆ ಎನಿಪ ರೂಪವತಿ ಜಾನಕಿ ಕಣ್ವೊಲದೊಳ್ ಇರೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತಮಾದುದು ಚಿತ್ತಂ ಅಂತ ಹೇಳಿ ಹೇಳ್ತಾರೆ. ನೋಡಿ, ಬಲೆ ದೃಷ್ಟಿಗೆ ವಜ್ರದ ಸಂಕಲೆ ಹೃದಯಕ್ಕೆನಿಪ. ಬಲೆ ದೃಷ್ಟಿಗೆ ಅಂತಂದ್ರೆ ಅವನ ದೃಷ್ಟಿಯಲ್ಲಿಗೆ ಬಲೆನೇ ಬಿದ್ದಂಗೆ ಆಗೋಗುತ್ತೆ. ಅಂತಂದ್ರೆ ಇನ್ಯಾರನ್ನು, ಅವಳನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲ ರೂಪವಂತೆ ಅನ್ನುವಂತಹ ರೀತಿಯಲ್ಲಿ ಅವನ ದೃಷ್ಟಿಗೆ ಬಲೆ ಬೀಸಿದಂತೆ ಆಗೋಗುತ್ತೆ. ಯಾರ ರೂಪು ಅವನ ದೃಷ್ಟಿಗೆ ಬಲೆಯನ್ನ ಬೀಸಿದಂತೆ ಆಗುತ್ತೆ ಅಂತಂದ್ರೆ ಸೀತೆಯ ರೂಪ ಅವನ ದೃಷ್ಟಿಗೆ ಬಲೆಯನ್ನ ಹಾಕಿದಂತೆ ಆಗುತ್ತೆ. ವಜ್ರದ ಸಂಕಲೆ ಹೃದಯಕ್ಕೆ,
ಅಂದ್ರೆ ಹೃದಯಕ್ಕೆ ಯಾವ ರೀತಿ ಅಂತಂದ್ರೆ ವಜ್ರದ ಸಂಕಲೆ ಅಂದ್ರೆ ಸಂಕಲೆ ಅಂತಂದ್ರೆ ಬೇಡಿ ಅಂತ, ಆ ಸಂಕಲೆಯನ್ನ ಹಾಕಿದಂತೆ ಆಗೋಯ್ತು. ಆ ಸಂಕಲೆಯನ್ನ ಆ ಬೇಡಿಯನ್ನ ಅವನು ಬಿಡಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅದು ವಜ್ರದ ಬೇಡಿ, ಅದನ್ನ ಬಿಡಿಸ್ಕೊಳಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅಂದ್ರೆ ಅವಳ ರೂಪದ ಮುಂದೆ ಮತ್ಯಾವ ರೂಪವೂ ಕೂಡ ಅವನಿಗೆ ಕಾಣಿಸಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವನ ದೃಷ್ಟಿಗೆ ಬಲೆ ಆಗೋಯ್ತು, ಹಾಗೆ ಅವನ ಹೃದಯಕ್ಕೆ ವಜ್ರದ ಸಂಕೋಲೆ ಅನ್ನೋದು ಆಗೋಯ್ತು, ಬೇಡಿಯ ರೀತಿಯಲ್ಲಿ ಆಗೋಯ್ತು. ಅವನದನ್ನ ಬಿಡಿಸ್ಕೊಳಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂತಹ ರೂಪವತಿ ಜಾನಕಿ ಕಣ್ಬೊಳದೊಳ್ ಇರೆ, ಅಂದ್ರೆ ಅಂತಹ ರೂಪವಂತಿಯಾದಂತಹ ಜಾನಕಿ ತನ್ನ ಕಣ್ಣಿನ ಪರಿಧಿಯಲ್ಲಿ ಇರಬೇಕಾದ್ರೆ, ತನ್ನ ಕಣ್ಣಿನ ಪರಿಧಿಯಲ್ಲಿ ಇರಬೇಕಾದ್ರೆ ಅವನ ಮನಸ್ಸು ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾಡುವುದು ಚಿತ್ತಂ ಅಂತ ಹೇಳ್ತಾರೆ. ಚಿತ್ತ ಅಂತಂದ್ರೆ ಮನಸ್ಸು ಅಂತ. ಅವನ ಮನಸ್ಸು ಯಾವ ರೀತಿ ಆಗೋಯ್ತು, ಯಾರ ಮನಸ್ಸು ಅಂತಂದ್ರೆ ರಾವಣನ ಮನಸ್ಸು ಯಾವ ರೀತಿ ಆಗೋಯ್ತು ಅಂತಂದ್ರೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾಡುವುದು ಚಿತ್ತಂ. ಪದ್ಮಪತ್ರ ಅಂತಂದ್ರೆ ತಾವರೆಯ ಎಲೆ. ಈ ತಾವರೆಯ ಎಲೆಯ ಮೇಲೆ ಒಂದು ಹನಿ ನೀರನ್ನ ಹಾಕಿದ್ರೆ ಅದು ಒಂದೇ ಕಡೆ ನಿಲ್ಲಲ್ಲ, ಆ ಕಡೆ ಈ ಕಡೆ ವಾಲಾಡ್ತಾ ಇರುತ್ತೆ. ಹಾಗೆ ಅವನ ಮನಸ್ಸು ಚಂಚಲ ಆಗೋಯ್ತು, ಅವನ ಮನಸ್ಸು ಚಂಚಲ ಆಗೋಯ್ತು. ಅವನ ಮನಸ್ಸು ಒಂದು ಕಡೆ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅವನ ಮನಸ್ಸು ಚಂಚಲ ಆಗೋಯ್ತು. ಅವನ ಮನಸ್ಸು ಅಲ್ಲಿ ತನಕನೂ ಕೂಡ, ರಾವಣನ ಮನಸ್ಸು ಅಲ್ಲಿ ತನಕನೂ ಕೂಡ ಅದು ಚಲಿತ ಆಗಿರ್ಲಿಲ್ಲ, ಅಂದ್ರೆ ಚಂಚಲ ಆಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವನು ಪರಾಂಗನ ವಿರತಿ ಅನ್ನುವಂತಹ ವ್ರತವನ್ನ ಆಚರಿಸ್ತಾ ಇದ್ದಂತಹ ಉದಾತ್ತ ಪುರುಷ ಅವನು. ಅಂತಹ ರಾವಣನ ಮನಸ್ಸು ಕೂಡ ಈಗ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಆಗೋಯ್ತು. ತಾವರೆಯ ಎಲೆಯ ಮೇಲೆ ನೀರು ಬಿದ್ದಾಗ ಅದು ಹೇಗೆ ಚಂಚಲ ಆಗುತ್ತೋ, ಅದು ಹೇಗೆ ಆ ಕಡೆ ಈ ಕಡೆ ವಾಲಾಡುತ್ತೋ, ಹಾಗೆ ಇವನ ಮನಸ್ಸು ಕೂಡ ಚಂಚಲ ಆಗೋಯ್ತು. ಯಾರ ರೂಪವನ್ನ ನೋಡಿ ಅವನ ಮನಸ್ಸು ಚಂಚಲ ಆಗೋಯ್ತು ಅಂತಂದ್ರೆ ಸೀತೆಯ ರೂಪವನ್ನ ನೋಡಿ ಅವನ ಮನಸ್ಸು ಚಂಚಲ ಆಗೋಯ್ತು. ನೋಡಿ, ಅವಳ ರೂಪ ಕಣ್ಣಿನ ದೃಷ್ಟಿಗೆ ಅದು ಬಲೆ ಆಗೋಯ್ತು. ಮತ್ತೆ ಅಂದ್ರೆ ಅವಳನ್ನ ಬಿಟ್ಟು ಬೇರೆ ಯಾರೂ ಕೂಡ ಅವನಿಗೆ ಕಾಣಿಸದೇ ಇರುವಂಗೆ ಅಂತಹ ಒಂದು ಚೆಲುವು ಅವಳು ಕಣ್ಣಿನ ದೃಷ್ಟಿಗೆ ಬಲೆ ಆಗೋಯ್ತು. ಹಾಗೆ ಹೃದಯಕ್ಕೆ ಸಂಕಲೆ ಆಗೋಯ್ತು. ಆ ಸಂಕೋಲೆಯನ್ನ ಬೇಡಿಯನ್ನ ಬಿಡಿಸ್ಕೊಂಡು ಅವನಿಗೆ ಬರಕ್ಕೆ ಸಾಧ್ಯ ಆಗ್ಲಿಲ್ಲ. ಅವನ ಮನಸ್ಸು ಚಂಚಲ ಆಗೋಯ್ತು. ಹೇಗೆ ಚಂಚಲ ಆಯ್ತು ಅಂತಂದ್ರೆ ಪದ್ಮಪತ್ರದ ಜಲಬಿಂದುವಿನಂತೆ ಅದು ಚಲಿತವಾಯಿತು ಅನ್ನೋದನ್ನ ಇಲ್ಲಿ ಕವಿ ನಾಗಚಂದ್ರ ಹೇಳ್ತಾ ಇದ್ದಾನೆ. ಆ ರೀತಿ ಅವನ ಮನಸ್ಸು ಪರಾಂಗನ ವಿರತಿ ಅನ್ನುವಂತಹ ವ್ರತವನ್ನ ಆಚರಿಸ್ತಾ ಇದ್ದಂತಹ ರಾವಣನ ಮನಸ್ಸು ಈಗ ಸೀತೆಯ ರೂಪವನ್ನ ನೋಡಿ ಅದು ಚಂಚಲ ಆಗೋಯ್ತು. ಅವನ ಮನಸ್ಸು ಈಗ ಪರಿಶುದ್ಧವಾದಂತಹ ಅವನ ಮನಸ್ಸು ಈಗ ಬಗ್ಗಡ ಆಗೋಯ್ತು, ಕಲಕಿ ಹೋದಂಗೆ ಆಗೋಯ್ತು, ಚಂಚಲ ಆಗೋಯ್ತು. ಮುಂದೆ ನೋಡೋಣ. ತಾಳತಳಿಸಿ ಪೊಳೆಯೇ ಸೀತೆಯ ಚಳನಯನಂ ಕಚರ ಚಕ್ರವರ್ತಿಯ ಚಿತ್ತಂ ಕೊಳದೊಳ್ ಎಳೆವಾಳೆ ತೆರಂಬೊಳವಂತೆ ಕಲಂಕಿ ಕದಡಿತ್ತ ಆ ಕ್ಷಣದೊಳ್ ಅಂತ ಹೇಳ್ತಾರೆ. ಅದು ತಳತಳಿಸಿ ಅಂತಂದ್ರೆ ಮಿರುಮಿರುಗ್ತಾ ಇದೆ, ಆ ರೀತಿ ತುಂಬಾ ಹೊಳಿತಾ ಇದೆ. ಹೊಳೆಯುವಂತಹ ಸೀತೆಯ ಚಳನಯನ, ತಳತಳಿಸಿ ಪಳಪಳ ಅಂತ ಹೇಳಿ ಹೊಳೆಯುವಂತಹ ಸೀತೆಯ ಆ ಚಂಚಲ ನಯನ, ಚಳನಯನ, ಚಂಚಲ ನಯನ. ಯಾರ್ದು ಚಂಚಲ ನಯನ? ಚಂಚಲ ನಯನ ಯಾರು? ಚಂಚಲ ನೇತ್ರ ಯಾರು ಇಲ್ಲಿ ಅಂತಂದ್ರೆ ಸೀತೆ. ಅವಳ ಹೊಳೆಯುವಂತಹ ಆ ರೀತಿ ಮಿರುಗ್ತಾ ಇರುವಂತಹ ಹೊಳೆಯುವಂತಹ ಚಂಚಲವಾದಂತಹ ನಯನವನ್ನ ಕಚರ ಚಕ್ರವರ್ತಿಯ ಮನಸ್ಸು, ಅವಳ ಆ ನಯನದಿಂದ ಕಚರ ಚಕ್ರವರ್ತಿಯ ಮನಸ್ಸು ಕೂಡ ಚಂಚಲ ಆಗೋಯ್ತು. ಕಚರ ಚಕ್ರವರ್ತಿ ಯಾರು ಅಂತಂದ್ರೆ ಅದು ರಾವಣ. ರಾವಣನಾದಂತಹ ಚಿತ್ತಂ ಅಂತಂದ್ರೆ ಅವನ ಮನಸ್ಸು. ಅವನ ಮನಸ್ಸು ಯಾವ ರೀತಿ ಚಂಚಲ ಆಯ್ತು ಅನ್ನೋದನ್ನ ಇಲ್ಲಿ ನಾಗಚಂದ್ರ ಕವಿ ಹೇಳ್ತಾನೆ ಅಂತಂದ್ರೆ ಕೊಳದೊಳಗೆ ಎಳೆವಾಳೆ ತೆರಂಬೊಳವಂತೆ ಕಲಂಕಿ ಕದಡಿತ್ತ ಕ್ಷಣದೊಳ್. ಕೊಳದಲ್ಲಿ, ಸರೋವರದಲ್ಲಿ ಎಳೆಯ ಬಾಳೆಯ ಮೀನು ಯಾವ ರೀತಿ ತೆರಂಬೊಳುವಂತೆ ಕಲಂಕಿ ಕದಡಿತ್ತು, ಯಾವ ರೀತಿ ಅದು ಕಲಕುತ್ತು, ನೀರನ್ನ ಕಲಕುತ್ತು ಅಂತಂದ್ರೆ ಅದು ಮಿನ್ನುತ್ತಾ ಹೋಗುತ್ತೆ. ಒಂದು ಕಡೆ ಅದು ಬೇಗ ಯಾವ ಬಲೆ ಹಾಕಿದ್ರೂ ಕೂಡ ಬಾಳೆ ಮೀನು ಅಷ್ಟು ಸುಲಭವಾಗಿ ಸಿಕ್ಕಾಕೊಳಕ್ಕೆ ಸಾಧ್ಯ ಇಲ್ಲ, ಅದು ನುಸುಳುಕೊಂಡು ಹೋಗುತ್ತೆ. ಆ ರೀತಿ ಹೊಳೆಯುವಂತಹ ರೀತಿಯಲ್ಲಿ, ಆ ರೀತಿಯ ಬಾಳೆಯ ಮೀನಿನ
ರೀತಿಯಲ್ಲಿ ಅದು ಹೇಗೆ ಕಲಕಿ ಕದಡುತ್ತೋ, ಆ ನೀರನ್ನ ಕಲಕಿ ಕದಡುತ್ತೋ, ಹಾಗೆ ಆ ಕ್ಷಣದಲ್ಲಿ ಸೀತೆಯನ್ನ ನೋಡಿದ ಆ ಕ್ಷಣದಲ್ಲಿ ಇವನ ಮನಸ್ಸು ಕೂಡ ಬಗ್ಗಡಗೊಂಡು, ಇವನ ಮನಸ್ಸು ಕೂಡ ಆ ರೀತಿ ಕಲಕಿ ಹೋಯ್ತು, ಇವನ ಮನಸ್ಸು, ರಾವಣನ ಮನಸ್ಸು ಕೂಡ ಕದಡಿ ಹೋಯ್ತು ಅನ್ನೋದನ್ನ ಹೇಳ್ತಾ ಇರೋದು. ಅವಳ ಹೊಳೆಯುವಂತಹ ಮಿಂಚಿನಂತೆ ಹೊಳಿತಾ ಇರುವಂತಹ ಸೀತೆಯ ನಯನವನ್ನ ನೋಡಿ, ಕಣ್ಣುಗಳನ್ನ ನೋಡಿ ಇವನ ಮನಸ್ಸು ಕೂಡ ಚಂಚಲ ಆಗೋಯ್ತು. ಹೇಗೆ ಸರೋವರದಲ್ಲಿ ಆ ಎಳೆಯ ಬಾಳೆಯ ಮೀನು ಕಲಕುತ್ತೋ ನೀರನ್ನ, ಹಾಗೆ ಅವನ ಮನಸ್ಸು ಕೂಡ ಕಲಕಿ ಹೋಯ್ತು. ಯಾರನ್ನ ನೋಡಿ ಕಲಕಿ ಹೋಯ್ತು ಅಂತಂದ್ರೆ ಸೀತೆಯ ಆ ಹೊಳೆಯುವಂತಹ ನಯನವನ್ನ ನೋಡಿ, ಆ ಕಣ್ಣುಗಳನ್ನ ನೋಡಿ ಅವನ ಮನಸ್ಸು ಕೂಡ ಬಗ್ಗಡಗೊಂಡು, ಅವನ ಮನಸ್ಸು ಕೂಡ ಕಲಕಿ ಹೋಯ್ತು. ಮುಂದೆ ನೋಡೋಣ. ಇಂತಹ ಸೀತೆಯ ರೂಪವನ್ನ ನೋಡಿ ರಾವಣನ ಮನಸ್ಸು ಈಗ ಬಗ್ಗಡಗೊಳ್ತು. ಆ ಸೀತೆಯ ರೂಪ ಎಷ್ಟು ಚೆನ್ನಾಗಿದೆ, ಅವಳ ರೂಪ ಎಂಥದ್ದು ಅನ್ನೋದನ್ನ ಇಲ್ಲಿ ಮುಂದೆ ತಿಳಿಸ್ತಾ ಇದ್ದಾರೆ. ಹಾರ ಮರೀಚಿ ಮಂಜರಿ ಸುಧಾರಸಧಾರೆ ಸುಧಾಂಶು ಲೇಕೆ ಕರ್ಪೂರ ಶಲಾಕೆ ನೇತ್ರ ಸುಖದಾಯಕಂ ಈ ದೊರೆತಲ್ಲಂ ಈಕೆ ಶೃಂಗಾರ ಸಮುದ್ರಮಂ ಕಡೆಯೇ ರುದ್ಭವನ್ ಉದ್ಭವೆಯಾದಳ್ ಎಂದು ಕಣ್ಣಾರೆ ದಶಾಸ್ಯನ್ ಈಕ್ಷಿಸಿದನ್, ಈಕ್ಷಿಸಿ ಕಣ್ಣರಿದು ಆರೆ ಮನ್ಮತಂ ಅಂತ ಹೇಳ್ತಾರೆ. ನೋಡಿ, ಹಾರ ಮರೀಚಿ ಮಂಜರಿ, ಅವಳ ಸೌಂದರ್ಯ ಎಂತಹದ್ದು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರೋದು ರಾವಣ. ನಾಗಚಂದ್ರ ರಾವಣನ ಮೂಲಕ ಸೀತೆಯ ಸೌಂದರ್ಯ ಎಂಥದ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಹಾರ ಮರೀಚಿ ಮಂಜರಿ. ಹಾರ ಅಂತಂದ್ರೆ ಮುತ್ತು, ಮುತ್ತಿನ ಹಾರದ ಕಿರಣ. ಮರೀಚಿ ಅಂತಂದ್ರೆ ಕಿರಣ, ಮಂಜರಿ ಅಂತಂದ್ರೆ ಗೊಂಚಲು ಅಂತ. ಮುತ್ತಿನ ಹಾರದ ಒಂದು ಕಿರಣದ ಗೊಂಚಲು ಯಾವ ರೀತಿ ಎಷ್ಟು ಸೊಗಸನ್ನ ನೀಡುತ್ತೋ, ಕಣ್ಣಿಗೆ ಎಷ್ಟು ಸೊಗಸನ್ನ ನೀಡುತ್ತೋ, ಎಷ್ಟು ಸೌಂದರ್ಯ ರಸಧಾರೆಯನ್ನ ನೀಡುತ್ತೋ, ಆ ರೀತಿ ಇವಳ ರೂಪು ಅನ್ನೋದು, ಅಂದ್ರೆ ಅದನ್ನೂ ಕೂಡ ಮೀರಿ ಅವಳ ರೂಪು ಇತ್ತು. ಹಾರ ಮರೀಚಿ ಮಂಜರಿ ಸುಧಾರಸಧಾರೆ. ಹಾಲು, ಸುಧಾ ಅಂತಂದ್ರೆ ಹಾಲು, ಸುಧಾ ರಸಧಾರೆ ಅಂತಂದ್ರೆ ಅಮೃತದ ರಸಧಾರೆ ಅಂತ. ಅಮೃತದ ರಸಧಾರೆ. ಸುಧಾಂಶುಲೇಖೆ ಅಂತಂದ್ರೆ ಚಂದ್ರನ ಕಿರಣಗಳು, ಬಹಳ ಸೌಂದರ್ಯವನ್ನ ಸೂಸುವಂತಹ ಚಂದ್ರನ ಕಿರಣಗಳು. ಅಮೃತದ ರಸಧಾರೆ, ಹಾಗೆ ಮುತ್ತಿನ ಹಾರದ ಅದರ ಹೊಳೆಯುವಂತಹ ಆ ಗೊಂಚಲುಗಳು. ಈಗ ಅದಲ್ಲದೆ ಕರ್ಪೂರ ಸಲಾಕೆ, ಇದೆಲ್ಲವೂ ಕೂಡ ನೇತ್ರ ಸುಖದಾಯಕಂ, ಕಣ್ಣಿಗೆ ಬಹಳ ಸುಖವನ್ನ ನೀಡುವಂಥದ್ದು, ಕಣ್ಣಿಗೆ ಬಹಳ ಸೌಂದರ್ಯದ ರಸವನ್ನ ನೀಡುವಂಥದ್ದು. ಯಾವುದೆಲ್ಲ? ಹಾರ ಮರೀಚಿ ಮಂಜರಿ, ಸುಧಾರಸಧಾರೆ, ಸುಧಾಂಶುಲೇಖೆ, ಕರ್ಪೂರ ಸಲಾಕೆ, ಇದೆಲ್ಲವೂ ಕೂಡ ಕಣ್ಣಿಗೆ ಸುಖವನ್ನ ನೀಡುವಂಥದ್ದು, ಕಣ್ಣಿಗೆ ಸೌಂದರ್ಯದ ರಸವನ್ನ ತುಂಬಿಸುವಂಥದ್ದು. ಆದ್ರೆ ಈ ದೊರೆತಲ್ಲಂ ಈಕೆ, ನೋಡಿ, ದೊರೆತಲ್ಲಂ ಅಂತ ಹೇಳ್ತಾರೆ. ಅಂದ್ರೆ ಸಮಾನ ಅಲ್ಲ. ಯಾವುದು ಸಮಾನ ಅಲ್ಲ? ಸೀತೆಯ ಸೌಂದರ್ಯಕ್ಕೆ ಮುತ್ತಿನ ಹಾರದ ಗೊಂಚಲು ಇದೆಯಲ್ಲ, ಅದು ಸಮಾನನಲ್ಲ. ಅಮೃತದ ರಸಧಾರೆಯೂ ಕೂಡ ಸಮಾನ ಅಲ್ಲ. ಚಂದ್ರನ ಕಿರಣಗಳು ಕೂಡ ಸಮಾನ ಅಲ್ಲ. ಕರ್ಪೂರ ಸಲಾಕೆಯೂ ಕೂಡ ಸಮಾನ ಅಲ್ಲ. ಅಂದ್ರೆ ಅದನ್ನೂ ಕೂಡ ಮೀರಿದಂತಹ ಸೌಂದರ್ಯ. ಯಾಕೆ ಅಂತಂದ್ರೆ ಆಕೆಯನ್ನ ಕಡಿದದ್ದು ಶೃಂಗಾರ ಸಮುದ್ರಮಂ ಕಡೆಗೆ. ಅಂದ್ರೆ ಶೃಂಗಾರ ಸಮುದ್ರವನ್ನ ಕಡಿತಾ ಇರ್ಬೇಕಾದ್ರೆ, ಯಾರು ಕಡಿತಾ ಇರ್ಬೇಕಾದ್ರೆ? ರುದ್ಭವನ್ ಅಂತ ಹೇಳ್ತಾರೆ. ರುದ್ಭವನ್ ಅಂತಂದ್ರೆ ಮನ್ಮಥ. ಮನ್ಮಥ ಶೃಂಗಾರ ಸಮುದ್ರವನ್ನ ಕಡಿತಾ ಇರ್ಬೇಕಾದ್ರೆ, ಅಂದ್ರೆ ಮನ್ಮಥ ಆಕರ್ಷಣೆಯನ್ನ ಉಂಟು ಮಾಡುವಂತಹ ಕಾಮದೇವ. ಮನ್ಮಥ ಇಲ್ಲದೆ ನಮಗೆ ಸೌಂದರ್ಯ ಅನ್ನೋದು ಇಲ್ಲ. ಮನ್ಮಥ ಇಲ್ಲದೆ ಆಸೆಗಳು ಅನ್ನೋದು ಇಲ್ಲ. ಅಂದ್ರೆ ಆಸೆಗಳನ್ನ ಸೃಷ್ಟಿಸುವಂತಹ ದೇವ ಯಾರು ಅಂತಂದ್ರೆ ಕಾಮದೇವ, ಮನ್ಮಥ. ಆ ಮನ್ಮಥನು ಶೃಂಗಾರ ಸಮುದ್ರವನ್ನ ಕಡಿಬೇಕಾದ್ರೆ ಉದ್ಭವೆಯಾದಳ್ ಅಂದ್ರೆ ಹುಟ್ಟಿದಳು ಅಂತ ಎಂದು ಕಣ್ಣಾರೆ, ಅವಳನ್ನ ಕಣ್ಣನ್ನ ಮಿಟಿಕಿಸದೆ
ಅಂದ್ರೆ ನುಂಗುವಂತೆ ನೋಡ್ತಾ ಇದ್ದಾನಲ್ಲ ಇವನು ಅಂತ ಹೇಳಿ ಹೇಳ್ತೀವಲ್ಲ, ಆ ರೀತಿ ಕಣ್ಣಾರೆ ದಶಾಸ್ಯನ್ ಈಕ್ಷಿಸಿದನ್. ಯಾರನ್ನ ನೋಡ್ತಾನೆ ಅಂತಂದ್ರೆ ಸೀತೆಯನ್ನ ನೋಡ್ತಾನೆ. ಅಂದ್ರೆ ಶೃಂಗಾರ ಸಮುದ್ರವನ್ನ ಮನ್ಮಥ ಕಡಿಬೇಕಾದ್ರೆ ಸೀತಾದೇವಿ ಹುಟ್ಟಿದ್ಲೇನೋ ಅಂತ ಹೇಳಿ ಅವನಿಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದು ಎಲ್ಲವೂ ಕೂಡ ಸಮಾನ ಅಲ್ಲ. ಯಾರ ರೂಪಿಗೆ ಸಮಾನ ಅಲ್ಲ? ಸೀತೆಯ ರೂಪಿಗೆ ಸಮಾನ ಅಲ್ಲ. ಆ ರೀತಿ ಹುಟ್ಟಿದಳೆಂದು ಅವನು ನೋಡ್ತಾನೆ, ಅವಳನ್ನ ಈಕ್ಷಿಸಿದನ್, ಅವಳನ್ನ ನೋಡ್ತಾನೆ, ಸೀತಾದೇವಿಯನ್ನ ನೋಡ್ತಾನೆ. ದೃಷ್ಟಿ ಅಂದ್ರೆ ಅವನನ್ನ ಆ ಸೀತೆಯ ಸೌಂದರ್ಯವನ್ನ ಅವನು ನೋಡ್ತಾನೆ. ಪುಷ್ಪಕ ವಿಮಾನದಿಂದಲೇ ಅವನು ದೂರದಿಂದಲೇ ನೋಡ್ತಾನೆ. ನೋಡಿ ಈಕ್ಷಿಸಿದನ್, ಈಕ್ಷಿಸಿ ಕಣ್ಣರಿದು ಅದನ್ನ ಅವನು ಆ ರೀತಿಯ ಅವಳ ಸೌಂದರ್ಯವನ್ನ ನೋಡಿ ಮೋಹಕ್ಕೆ ಒಳಗಾಗಿರುವಂತಹ ಸನ್ನಿವೇಶವನ್ನ ಆರೆ ಮನ್ಮಥಂ, ಈ ಮನ್ಮಥ ಅದನ್ನ ನೋಡ್ಬಿಡ್ತಾನೆ. ಯಾಕೆ ಅಂತಂದ್ರೆ ಆರೆ ಅಂತಂದ್ರೆ ಗರ್ಜಿಸು ಅಂತ. ಆಹಾ, ಇಷ್ಟು ದಿನ ನನ್ನ ಬಲೆಗೆ ಸಿಕ್ಕಾಕೋತಾ ಇರ್ಲಿಲ್ಲ, ಇಷ್ಟು ದಿನ ನನ್ನ ಹಿಡಿತಕ್ಕೆ ಅವನು ಸಿಕ್ಕಾಕೋತಾ ಇರಲಿಲ್ಲ, ಎಷ್ಟು ಬಾಣಗಳನ್ನ ನಾನು ಬಿಟ್ಟರೂ ಕೂಡ ಆ ಬಾಣಗಳಿಗೆ ಅವನು ಸಿಕ್ಕಾಕೋತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಪರಾಂಗನ ವಿರತಿ ಅನ್ನುವಂತಹ ವ್ರತವನ್ನ ರಾವಣ ಆಚರಿಸ್ತಾ ಇದ್ದ. ಅದರಿಂದ ಈ ಹಿಂದೆ ನಾಗಚಂದ್ರ ಕವಿ ಹೇಳಿದಂತೆ ನಳಕೂಬರ ಅಂತ ಹೇಳಿ, ಆ ನಳಕೂಬರ ಕುಬೇರನ ಮಗನಾದಂತಹ ನಳಕೂಬರ, ಆ ನಳಕೂಬರನ ಪತ್ನಿಯಾದಂತಹ ಉಪರಂಬೆ, ಅವಳು ತಾನಾಗಿಯೇ ಒಲಿದು ಬರ್ತಾಳೆ. ಒಲಿದು ಬಂದಂತಹ ಸಂದರ್ಭದಲ್ಲಿ ಅವಳನ್ನ ಆ ಬುದ್ಧಿ ಮಾತನ್ನ ಹೇಳಿ, ನೋಡಮ್ಮ ಈಗೆಲ್ಲ ಇರಬಾರ್ದು ಅಂತ ಹೇಳಿ ಬುದ್ಧಿ ಮಾತನ್ನ ಹೇಳಿ ರಾವಣ ಕಳಿಸಿರ್ತಾನೆ. ಹೀಗೆ ಅನೇಕ ಸ್ತ್ರೀಯರು ಅವನನ್ನ ಒಲಿದು ಬಂದರೂ ಕೂಡ ಅವನು ಯಾರನ್ನೂ ಕೂಡ ಹತ್ತಿರಕ್ಕೆ ಸೇರಿಸ್ಕೋತಾನೆ ಇರಲಿಲ್ಲ. ಅಂತಹ ರಾವಣ ಈಗ ಮೋಹಕ್ಕೆ ಒಳಗಾಗಿದ್ದಾನೆ. ಯಾರ ಮೋಹಕ್ಕೆ ಒಳಗಾಗಿದ್ದಾನೆ ಅಂತಂದ್ರೆ ಸೀತೆಯ ಮೋಹಕ್ಕೆ ಒಳಗಾಗಿದ್ದಾನೆ. ಅದನ್ನ ನೋಡಿ ಮನ್ಮಥ ಗರ್ಜಿಸ್ತಾನೆ. ನನ್ನಲ್ಲಿ ನನ್ನ ಬಾಣಕ್ಕೆ ಈಗ ಸಿಕ್ಕಾಕೊಂಡಿದ್ದಾನೆ, ಮೋಹಕ್ಕೆ ಒಳಗಾಗಿದ್ದಾನೆ ಅಂತ ಹೇಳಿ ಮನ್ಮಥ ಅನ್ಕೋತಾನೆ. ಮುಂದೆ ನೋಡೋಣ. ಪಲರುಂ ವಿದ್ಯಾಧರ ಸ್ತ್ರೀಯರುಂ ಅಮರಿಯರಂ ಮಾನವ ಸ್ತ್ರೀಯರುಂ ತಮ್ಮೊಲವಿಂ ಮೆಲ್ವಾದೊಡಂ ಮುನ್ ಬಗೆಯದ ಬಗೆ ಏನಾದುದುಂ ಎಂದು ಉದ್ದತಂ ಮೂದಲಿಸುತ್ತಂ ರೂಪಿನೊಳು ಮಚ್ಚರಿಸುವನ್ ಎನಗೆ ಎಂದು ಅಂಬನ್ನಟ್ಟುವನ್ನಂ ಪಾಲಕಾಲಕ್ಕೇಸುವೆತ್ತಂ ದಶಮುಖನ್ ಎನುತಂ ಮನ್ಮಥಂ ಬಾಣದೆ ಎಚ್ಚಂ. ಪಲರುಂ ವಿದ್ಯಾಧರ ಸ್ತ್ರೀಯರು ಅಂತ ಇದೆ. ಅಂದ್ರೆ ಹಲವಾರು ಜನ ವಿದ್ಯಾವಂತ ಸ್ತ್ರೀಯರು, ಅಂದ್ರೆ ಎಲ್ಲಾ ರೀತಿಯ ಸೌಂದರ್ಯ, ಎಲ್ಲಾ ರೀತಿಯ ಗುಣವನ್ನ ಹೊಂದಿರುವಂತಹ ಹಲವಾರು ವಿದ್ಯಾವಂತ ಸ್ತ್ರೀಯರು, ಎಲ್ಲಾ ಗುಣ ಸೌಂದರ್ಯವನ್ನ ಹೊಂದಿರುವಂತಹ ಹಲವಾರು ಸ್ತ್ರೀಯರು. ಹಾಗೆ ಅಮರಿಯರು ಅಂತಂದ್ರೆ ದೇವತೆಗಳು ಅಂತ, ದೇವತಾ ಸ್ತ್ರೀಯರು. ಹಾಗೆ ಮಾನವ ಸ್ತ್ರೀಯರಂ, ಹಾಗೆ ಮಾನವ ಸ್ತ್ರೀಯರು ಎಲ್ಲರೂ ಕೂಡ ತಮ್ಮೊಲವಿಂ ಅಂತಂದ್ರೆ ತಾವೇ ಇಚ್ಛೆ ಪಟ್ಟು, ತಾವೇ ಸ್ವತಃ ರಾವಣನನ್ನ ಇಚ್ಛೆ ಪಟ್ಟು, ಅಂತಹ ರಾವಣ ಅವನು ರಾಕ್ಷಸನಲ್ಲ. ಇಲ್ಲಿ ನಾಗಚಂದ್ರ ಕವಿ ಬರೆದಿರುವಂತಹ ಈ ರಾಮಚಂದ್ರ ಚರಿತಾ ಪುರಾಣದಲ್ಲಿ ಆತ ರಾಕ್ಷಸ ಅಲ್ಲ, ಉದಾತ್ತ ಪುರುಷ, ಸದ್ಗುಣೋಪೇತ. ಅಂತಹ ರಾವಣನನ್ನ, ಅಂತಹ ಸುಂದರಾಂಗನನ್ನ ಮೆಚ್ಚಿ ಎಲ್ಲರೂ ಕೂಡ ಅವರೇ ತಾನಾಗಿ ಒಲಿದು ಬಂದರೂ ಕೂಡ ಅವರನ್ನ ಒಪ್ಪದೆ, ಬಗೆಯದ ಅವರ ಬಗ್ಗೆ ಮನಸ್ಸನ್ನ ಮಾಡದೇ ಇರುವಂತಹ ಇವನು, ಅವನ ಮನಸ್ಸಿಗೆ ಏನಾಯ್ತಪ್ಪ, ಆ ರೀತಿ ಅವರ ಬಗ್ಗೆ ಮನಸ್ಸನ್ನ ಮಾಡದೇ ಇರುವಂತಹ ಆ ಮನಸ್ಸು ಈಗ ಏನಾಯ್ತು? ಯಾಕೆ? ಸೀತೆಯನ್ನ ನೋಡಿದ ಮೇಲೆ ಅವನ ಮನಸ್ಸು ಚಂಚಲ ಚಿತ್ತ ಆಗೋಯ್ತು, ಅವನ ಮನಸ್ಸು ಈಗ ಕದಡಿ ಹೋಯ್ತು. ಅದರಿಂದ ಆ ರೀತಿ ಅವರನ್ನ ಬಗೆಯದೇ ಇರುವಂತಹ, ಅವರನ್ನ ಬಯಸದೇ ಇರುವಂತಹ ಮನಸ್ಸು ಈಗೇನಾಯ್ತು ಅಂತ ಹೇಳಿ ಉದ್ದತಂ ಮೂದಲಿಸುತ್ತಂ. ಉದ್ದತ ಅಂತಂದ್ರೆ ಮನ್ಮಥ ಅವನನ್ನ ಮೂದಲಿಸ್ತಾ ಇದ್ದಾನೆ, ಅವನನ್ನ ರೇಗಿಸುವಂತಹ ರೀತಿಯಲ್ಲಿ ಅವನನ್ನ ಮೂದಲಿಸುತ್ತಾ ರೂಪಿನೊಳ್ ಮಚ್ಚರಿಸುವನ್, ಅಂದ್ರೆ ಮನ್ಮಥನ ರೀತಿಯಂತೆ ರಾವಣ ಇದ್ದಾನೆ ಅಂತ ಹೇಳಿ, ಅಂದ್ರೆ ರಾವಣ ಮನ್ಮಥನ ರೀತಿಯಂತೆ ಇದ್ದಾನೆ ಅಂತ ಹೇಳಿ ಮನ್ಮಥನಿಗೂ ಕೂಡ ಒಂದ್ ರೀತಿ ಮತ್ಸರ ಬರಬೇಕು. ಆ ರೀತಿ ರಾವಣನ ರೂಪು ಅನ್ನೋದು ಇತ್ತು. ಅಂತಹ ರೂಪು, ಅಂತಹ ಮಚ್ಚರಿಸುವನ್
ಎನಗೆ ಎಂದು ಅಂಬಟ್ಟುವನ್ನಂ ಅಂತಂದ್ರೆ ಅಂಬಟ್ಟುವನ್ನಂ ಅಂತಂದ್ರೆ ಒಂದು ಬಾಣ ಇನ್ನೊಂದು ಬಾಣ ಅಂತಂದ್ರೆ ಬಾಣ ಸತತವಾದಂತಹ ಬಾಣ, ಒಂದು ಬಾಣ ಇನ್ನೊಂದು ಬಾಣವನ್ನ ಹಿಂಬಾಲಿಸುವಂತೆ ಅಂತ ಅಂದ್ರೆ ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಂತಹ ಬಾಣ ಅಂತಂದ್ರೆ ಮೋಹದ ಬಾಣವನ್ನ ಅವನ ಮೇಲೆ ಎಸಿತಾ ಇದ್ದಾನೆ. ಅಂದ್ರೆ ಇಷ್ಟು ದಿನನೂ ಕೂಡ ತನ್ನ ಹಿಡಿತಕ್ಕೆ ಸಿಕ್ಕಾಕೊಂಡಿರ್ಲಿಲ್ಲ. ಇವನು ಯಾರನ್ನೂ ಕೂಡ ಇಷ್ಟಪಡ್ತಾ ಇರ್ಲಿಲ್ಲ, ಯಾರನ್ನೂ ಕೂಡ ಬಯಸ್ತಾ ಇರ್ಲಿಲ್ಲ, ಬಯಸಿ ಬಂದವ್ರನ್ನೂ ಕೂಡ ಇವನು ದೂರ ಮಾಡ್ತಾ ಇದ್ದ, ಅಂತಹ ಮನಸ್ಸನ್ನ ಇಟ್ಕೊಂಡಿದ್ದ. ಈಗೇನಾಯ್ತು, ಇವನು ಆಸೆಯನ್ನ ಪಡ್ತಾ ಇದ್ದಾನೆ ಯಾರ ಮೇಲೆ? ಸೀತೆಯ ಮೇಲೆ. ಅದರಿಂದ ಹೆಚ್ಚು ಬಾಣವನ್ನ ಅವನು ಪ್ರಯೋಗ ಮಾಡ್ತಾನೆ. ಯಾರು ಅಂತಂದ್ರೆ ಮನ್ಮಥ. ಆಹಾ, ಈಗ ಸಿಕ್ಕಾಕೊಂಡಿಯಲ್ಲ ನೀನು, ಈಗ ನಿನಗೆ ಬಾಣದ ಮೇಲೆ ಬಾಣವನ್ನ ಬಿಡ್ತೀನಿ. ಅಂದ್ರೆ ಕಾಮದ ಬಾಣವನ್ನ, ಆಕರ್ಷಣೆಯ ಬಾಣವನ್ನ ಅವನು ಎಸಿತಾನೆ. ಫಲಕಾಲಕ್ಕೇಸುವೆತ್ತಂ ದಶಮುಖನ್ಯನುತಂ ಮನ್ಮಥಂ ಮಾನದೆಚ್ಚಂ. ನೋಡಿ, ಹೆಚ್ಚು ಅಂತಂದ್ರೆ ಬಾಣ ಪ್ರಯೋಗವನ್ನ ಅವನು ಮಾಡ್ತಾನೆ. ಈಗ ನೀನು ನನ್ನ ಕೈಗೆ ಸಿಕ್ಕಾಕೊಂಡಿದ್ಯಾ, ಬಹಳ ಕಾಲದವರೆಗೂ ಕೂಡ ನನ್ನ ಕೈಯಿಂದ ತಪ್ಪಿಸ್ಕೊಂಡಿದೆ, ಈಗ ನೀನು ಸಿಕ್ಕಾಕೊಂಡಿದ್ಯಾ ಅಂತ ಹೇಳಿ ಬಾಣದ ಮೇಲೆ ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ಮೋಹಪಾಶವನ್ನ ಅವನು ಎಸಿತಾ ಇದ್ದಾನೆ, ಮೋಹದ ಬಾಣವನ್ನ ಅವನು ಎಸಿತಾ ಇದ್ದಾನೆ, ಆಸೆಯ ಬಾಣವನ್ನ ಎಸಿತಾ ಇದ್ದಾನೆ ರಾವಣನ ಮೇಲೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ವಿಹಿತ ಆಚಾರಮನ್ ಅನ್ವಯಾಗತ ಗುಣ ಪ್ರಖ್ಯಾತಿಯಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನ ಕ್ಷಮತೆಯಂ ಕೈಗಾಯದೆ ಅನ್ಯಾಂಗನ ಸ್ಪೃಹೆಯಂ ತಾಳ್ದಿದನ್ ಅಲ್ತೆ ಕಾಲವಶದಿಂ ಲಂಕೇಶ್ವರಂ ವಿಸ್ಮಯ ಆವಹಂ ಅಲ್ತು ಅಬ್ಧಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ವಿಹಿತ ಆಚಾರಮನ್ ಅನ್ವಯಾಗತ ಗುಣ ಪ್ರಖ್ಯಾತಿಯಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಾ ಕ್ಷಮತೆಯಂ ಕೈಗಾಯದೆ ಅನ್ಯಾಂಗನ ಸ್ಪೃಹೆಯಂ ತಾಳ್ದಿದನ್ನಲ್ತೆ ಕಾಲವಶದಿಂ ಲಂಕೇಶ್ವರಂ ವಿಸ್ಮಯ ಆವಹಂ ಅಲ್ತು ಅಬ್ಧಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ನೋಡಿ, ಹೇಗಿದ್ದ, ಯಾವ ರೀತಿ ಇದ್ದ ರಾವಣ, ಎಂಥವನು ಅನ್ನೋದನ್ನ ತಿಳಿಸ್ತಾ ಇರೋದು. ನೋಡಿ, ವಿಹಿತ ಆಚಾರಮಂ ಅನ್ವಯಾಗತ ಗುಣ ಪ್ರಖ್ಯಾತಿಯಂ ಅಂತ ಹೇಳ್ತಾ ಇದ್ದಾರೆ. ಹಿತವಾದಂತಹ ಆಚಾರ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಹಿತವಾದಂತಹ ಆಚಾರವನ್ನ ಮತ್ತೆ ಪ್ರಖ್ಯಾತಿಯನ್ನ ಪಡೆದಂಥವನು. ಅವನು ಎಂತಹ ಶ್ರೇಷ್ಠ ವ್ಯಕ್ತಿ, ಎಂತಹ ಶ್ರೇಷ್ಠ ಇದು ತಂದೆ ತಾಯಿಯನ್ನ ಪಡೆದವನು. ವಿಶ್ವವಸು ಮತ್ತು ಕೈಕಸಿ ಅನ್ನುವಂತಹ ದಂಪತಿಗಳ ಮಗನೇ ರಾವಣ. ವಿಶ್ವವಸು ಮಹರ್ಷಿ, ಕೈಕಸಿ ಮಹಾಭಕ್ತೆ. ಅಂತಹ ತಂದೆ ತಾಯಿಗಳ ಮಗನಾಗಿ ಪ್ರಖ್ಯಾತಿಯನ್ನ ಪಡೆದವನು. ಹಿತವಾದಂತಹ ಒಳ್ಳೆಯ ನಡವಳಿಕೆಯನ್ನ ಹೊಂದಿದಂತಹ ಈ ರಾವಣ ಈಗ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನಾ ಕ್ಷಮತೆ, ದುಷ್ಟರನ್ನ ನಿಗ್ರಹಿಸಿ ಶಿಷ್ಟರನ್ನ ಕಾಪಾಡುವಂತಹ ಒಂದು ಗುಣ ಇರುವಂತಹ ಈತ ಅದನ್ನ ಕೈಗಾಯದೆ, ಅದನ್ನ ಕಾಪಾಡಿಕೊಳ್ಳದೆ, ಹಿತವಾದಂತಹ ನಡವಳಿಕೆಯನ್ನ, ಉತ್ತಮವಾದಂತಹ ಆಚರಣೆಯನ್ನ, ನಡವಳಿಕೆಯನ್ನ ಮತ್ತು ಪ್ರಖ್ಯಾತಿಯನ್ನ ಪಡೆದಿರುವಂತಹ ಆ ಶ್ರೇಷ್ಠತೆಯನ್ನ ಮತ್ತು ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಯನ್ನ ಮಾಡುವಂತಹ ಈ ರಾವಣ ಅದನ್ನ ಅದೇ ರೀತಿ ಕಾಪಾಡಿಕೊಳ್ಳದೆ ಈಗ ಅನ್ಯಾಂಗನ ಅಂತಂದ್ರೆ ಅನ್ಯ ಸ್ತ್ರೀಯ ಸ್ಪೃಹೆಯಂ ಬಯಕೆ ಅಥವಾ ಆಸೆಗೆ ಒಳಗಾಗಿದ್ದಾನೆ. ತಾಳ್ದಿದನಲ್ತೆ, ಅವನು ಮೋಹಕ್ಕೆ ಒಳಗಾಗಿದ್ದಾನೆ, ಸ್ಪೃಹೆ ಬಯಕೆಗೆ ಒಳಗಾಗಿದ್ದಾನೆ, ಆಸೆಗೆ ಒಳಗಾಗಿದ್ದಾನೆ. ಯಾರು ಆಸೆಗೆ ಒಳಗಾಗಿರೋದು ಅಂತಂದ್ರೆ ರಾವಣ. ಅವನ ಹಿತವಾದಂತಹ ಅಂದ್ರೆ ಒಳ್ಳೆಯ ಉತ್ತಮವಾದಂತಹ ಒಂದು ನಡವಳಿಕೆಯನ್ನ ಇಟ್ಕೊಂಡಿದ್ದ ಅವನು, ಮತ್ತು ಗುಣಶ್ರೇಷ್ಠತೆಯನ್ನ ಅವನು ಇಟ್ಕೊಂಡಿದ್ದ. ಅಂತಹ ಗುಣಶ್ರೇಷ್ಠತೆಯನ್ನ ಮರ್ತೋಗ್ತಾ ಇದ್ದಾನೆ, ಅಂತಹ ಒಳ್ಳೆಯ ನಡವಳಿಕೆಯನ್ನ ಅವನು ಕೈ ಬಿಡ್ತಾ ಇದ್ದಾನೆ. ಅವನು ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಯನ್ನ ಅವನು ಮಾಡ್ತಾ ಇದ್ದವನು, ರಾಜ ಅವನು. ಅದನ್ನ ಈಗ ಅವನು ಕೈ ಬಿಟ್ಬಿಟ್ಟು ಅದನ್ನ ಅವನು ರಕ್ಷಣೆ ಮಾಡದೆ, ಅದನ್ನು ಅವನು ಕಾಪಾಡಿಕೊಳ್ಳದೆ, ಅನ್ಯ ಸ್ತ್ರೀಯ ಅಂದ್ರೆ ಪರ
ಹೆಣ್ಣುವಿನ ಅಥವಾ ಪರಸ್ತ್ರೀಯ ಒಂದು ಆಸೆಗೆ ಒಳಗಾಗಿದ್ದಾನೆ, ಬಯಕೆಗೆ ಒಳಗಾಗಿದ್ದಾನೆ, ತಾಳ್ದಿದನಲ್ತೆ ಒಳಗಾಗಿದ್ದಾನೆ. ಕಾಲವಶದಿಂ ಅಂದ್ರೆ ಕಾಲದ ವಶಕ್ಕೆ ಸಿಕ್ಕಾಕೊಂಡಂತಹ ಲಂಕೇಶ್ವರ, ಕಾಲದ ವಶಕ್ಕೆ ಸಿಕ್ಕಾಕೊಂಡು, ಫೆಟಲ್ ಮಿಸ್ಟೇಕ್, ವಿಧಿಯ ಕಾರಣದಿಂದಾಗಿ ಅಂತ ಹೇಳಿ ನಾಗಚಂದ್ರ ಕವಿ ಹೇಳ್ತಾ ಇರೋದು. ಆ ವಿಧಿಯ ಕಾರಣದಿಂದಾಗಿ ಕಾಲದ ವಶಕ್ಕೆ ಒಳಗಾಗಿ ಅವನು ಯಾವುದನ್ನೆಲ್ಲ ಕಾಪಾಡ್ಕೊಂಡು ಬರ್ಬೇಕಾಗಿತ್ತು ಅದೆಲ್ಲವನ್ನು ಕೂಡ ಈಗ ಕೈ ಬಿಟ್ಬಿಟ್ಟಿದ್ದಾನೆ, ನಾಶ ಆಗೋಗ್ತಾ ಇದ್ದಾನೆ ಅಂತ ಕೈ ಬಿಟ್ಬಿಟ್ಟಿದ್ದಾನೆ ಅದೆಲ್ಲವನ್ನು ಕೂಡ. ಅದರಿಂದ ಅವನು ಆ ಬೇರೆ ಪರಸ್ತ್ರೀಯ ಮೋಹಕ್ಕೆ ಒಳಗಾಗಿ ಈ ರೀತಿ ಆಗಿದ್ದು, ಅದು ಕಾಲದ ವಶಕ್ಕೆ ಒಳಗಾಗಿ ಅವನು ಆಗಿರೋದು. ವಿಸ್ಮಯ ಆವಹಂ ಅಲ್ತು ಅಂತ ಹೇಳಿ ಹೇಳ್ತಾರೆ. ಇದನ್ನು ವಿಸ್ಮಯ ಏನೂ ಕೂಡ ಇಲ್ಲ ಅಂತ ಅಂದ್ರೆ ಇದರಲ್ಲಿ ಕುತೂಹಲ ಏನೂ ಕೂಡ ಇಲ್ಲ, ಅಥವಾ ಆಶ್ಚರ್ಯ ಪಡುವಂಥದ್ದು ಅಥವಾ ಕುತೂಹಲ ಭರಿತವಾಗಿರುವಂಥದ್ದು ಏನೂ ಕೂಡ ಇಲ್ಲ. ಪ್ರಕೃತಿಯ ಉದಾಹರಣೆಯನ್ನ ನೀಡ್ತಾನೆ. ಅಬ್ಧಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಅಬ್ಧಿ ಅಂತಂದ್ರೆ ಸಮುದ್ರ ಅಂತ. ಅಬ್ಧಿಯುಂ ವರ್ಮೆ ಅಂದ್ರೆ ಸಮುದ್ರವೂ ಕೂಡ ಒಮ್ಮೆ ಕಾಲದ ವಶಕ್ಕೆ ಒಳಗಾಗಿ ಅದು ಹೇಗೆ ತನ್ನ ಎಲ್ಲೆಯನ್ನ ಮೀರುತ್ತೋ, ತನ್ನ ಗಡಿಯನ್ನ ಅದು ದಾಟುತ್ತೋ, ಹಾಗೆ ರಾವಣನೂ ಕೂಡ ಕಾಲದ ವಶಕ್ಕೆ ಒಳಗಾಗಿ ತನ್ನ ಮರ್ಯಾದೆಯನ್ನ ಅವನು ಮೀರ್ಬಿಟ್ಟ, ತನ್ನ ಎಲ್ಲೆಯನ್ನ ಅವನು ದಾಟ್ಬಿಟ್ಟ ಅನ್ನೋದನ್ನ ಹೇಳ್ತಾ ಇರೋದು. ಸೀತೆಯ ಮೋಹಕ್ಕೆ ಒಳಗಾಗಿರೋದು ಏನು ಅಂತಂದ್ರೆ ಅದು ಅವನ ಕಾರಣದಿಂದ ಆಗಲ್ಲ. ಯಾಕೆ ಅಂತಂದ್ರೆ ಅವನು ಸದ್ಗುಣೋಪೇತ. ಅವನು ಅಂದ್ರೆ ಅವನು ಸ್ವಭಾವತಃ ಒಳ್ಳೆಯವನೇ. ಅವನು ರಾವಣ ಸ್ವಭಾವತಃ ಒಳ್ಳೆಯವನೇ, ಅವನು ಕೆಟ್ಟವನಲ್ಲ, ಅವನು ರಾಕ್ಷಸನಲ್ಲ. ಆದ್ರೆ ಕಾಲದ ವಶಕ್ಕೆ ಸಿಕ್ಕಾಕೊಂಡು, ಅಯ್ಯೋ ಎಂತ ಹುಡುಗ, ಎಷ್ಟು ಚೆನ್ನಾಗಿ ಓದ್ತಾ ಇದ್ದ, ಹಾಳಾದ ವಿಧಿ ಅವನಿಗೆ ಹಿಂಗಾಗೋಯ್ತಲ್ಲ ಅಂತ ಹೇಳಿ ಮಾತಾಡಲ್ವಾ. ಹಾಗೆ ನಾಗಚಂದ್ರ ಕವಿ ಇಲ್ಲಿ ರಾವಣನ ಬಗ್ಗೆ ಮಾತಾಡ್ತಾ ಇರೋದು ಏನು ಅಂತಂದ್ರೆ ಅವನು ಒಳ್ಳೆಯವನೇ, ಅವನು ಕೆಟ್ಟವನಲ್ಲ, ಒಳ್ಳೆಯ ಗುಣದವನು, ಅವನು ಒಳ್ಳೆಯ ಆಚಾರವಂತ, ಪ್ರಸಿದ್ಧಿಯನ್ನ ಪಡೆದಿರೋನು, ಗುಣಪ್ರಖ್ಯಾತಿಯನ್ನ ಹೊಂದಿದ್ದಂತಹ ವ್ಯಕ್ತಿ. ಅಂಥವನು ಕಾಲದ ವಶಕ್ಕೆ ಸಿಕ್ಕಾಕೊಂಡು ಈ ರೀತಿ ಆಗೋದ. ಅಬ್ಧಿಯುಂ ವರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ. ಹೇಗೆ ಅದೊಂದು ಕುತೂಹಲ ಏನು ಕೂಡ ಅದರಲ್ಲಿ ಇಲ್ಲ, ಆಶ್ಚರ್ಯ ಪಡುವಂಥದ್ದು ಏನೂ ಕೂಡ ಇಲ್ಲ. ಹೇಗೆ ಕಾಲದ ವಶಕ್ಕೆ ಸಿಕ್ಕಾಕೊಂಡು ಸಮುದ್ರವೂ ಕೂಡ ತನ್ನ ಎಲ್ಲೆಯನ್ನ ಮೀರುತ್ತೋ, ಹಾಗೆ ರಾವಣನು ಕೂಡ ಕಾಲದ ವಶಕ್ಕೆ ಸಿಕ್ಕಾಕೊಂಡು ತನ್ನ ಎಲ್ಲೆಯನ್ನ, ತನ್ನ ಗಡಿಯನ್ನ, ತನ್ನ ಮರ್ಯಾದೆಯನ್ನ ಮೀರ್ಬಿಟ್ಟ ಅನ್ನೋದನ್ನ ಕವಿಯಲ್ಲಿ ಹೇಳ್ತಾರೆ. ನೋಡಿ, ಅಂತಹ ರಾವಣ ಅವಿವೇಕಿ ದಶಮುಖಂ ದೃಷ್ಟಿವಿಹಾಯಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ ರಘುವೀರ ವಧೂ ಜನಕಚೆಗೆ ಮನದೊಳಳಿಪಂ ತಂದಂ. ನೋಡಿ, ಅವಿವೇಕಿ. ಯಾರು ಅವಿವೇಕಿ ಅಂತಂದ್ರೆ ರಾವಣ ಅವಿವೇಕಿಯಾದಂತಹ ರಾವಣ ದೃಷ್ಟಿವಿಷಾಹಿಯ ಪೆಡೆಯ ಮಣಿಶಲಾಕಗೆ ಕೈ ನೀಡುವ ಗಾಂಪನಂತೆ ಅಂತ ಹೇಳ್ತಾರೆ. ಅವಿವೇಕಿ ದಶಮುಖಂ ದೃಷ್ಟಿವಿಷಾಹಿಯ ಪೆಡೆಯ ಮಣಿಶಲಾಕೆಗೆ ಕೈ ನೀಡುವ ಗಾಂಪನಂತೆ ರಘುವೀರ ವಧೂ ಜನಕಜೆಗೆ ಅಳಿಪಂ ತಂದಂ ಅಂತ ಹೇಳ್ತಾರೆ. ಅವಿವೇಕಿಯಾದಂತಹ ದಶಮುಖ ಇದಾನಲ್ಲ, ಅವಿವೇಕಿಯಾದಂತಹ ರಾವಣ, ಆತ ಅಂದ್ರೆ ವಿಷವನ್ನೇ ತುಂಬಿರುವಂತಹ, ಅದರ ದೃಷ್ಟಿಯೂ ಕೂಡ ವಿಷವನ್ನೇ ತುಂಬಿರುವಂತಹ ಸರ್ಪದ ಪೆಡೆ ಅಂತಂದ್ರೆ ಹೆಡೆಯಲ್ಲಿ ಇರುವಂತಹ ಮಣಿ, ಅದರ ಎಡೆಯಲ್ಲಿ ಮಣಿಯನ್ನ ಇಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಆ ಮಣಿಗೆ ಆಸೆ ಪಟ್ಟು ಕೈ ನೀಡುವ ಗಾಂಪನಂತೆ ಅಂತ ಇಲ್ಲಿ ಹೇಳ್ತಾರೆ ಕವಿ ಹೇಳೋದು. ಕೈ ನೀಡುವ ಕಾಂಪನಂತೆ, ಪೆದ್ದನಂತೆ, ಮೂರ್ಖನಂತೆ, ಮುಟ್ಟಾಳನಂತೆ ಆತ ರಘುವೀರನ ವಧೂ ಜನಕಜೆಗೆ. ರಘುವೀರನ ಅಂತಂದ್ರೆ ರಾಮನ ಹೆಂಡತಿ, ಜನಕನ ಮಗಳು ಸೀತಾದೇವಿಯ ಮೇಲೆ ಅವನು ಆಸೆಯನ್ನ ಪಟ್ಬಿಟ್ಟ, ಅವಳನ್ನ ಬಯಸ್ಬಿಟ್ಟ, ಅವಳ ಮೋಹಕ್ಕೆ ಒಳಗಾಗಿ ಈ ರೀತಿ ಆಗ್ಬಿಟ್ಟ ಅಂತ ಹೇಳ್ತಾ ಇರೋದು. ಅವಿವೇಕಿಯಾದಂತಹ ದಶಮುಖ ಯಾವ ರೀತಿ ದೃಷ್ಟಿವಿಷಾಹಿಯಾಗಿರುವಂತಹ, ವಿಷವನ್ನ ತುಂಬಿರುವಂತಹ, ದೃಷ್ಟಿಯೂ ಕೂಡ ವಿಷವನ್ನ ತುಂಬಿರುವಂತಹ ಆ ಸರ್ಪದ ಎಡೆಯ ಮೇಲೆ ಮಣಿ ಇರುತ್ತಲ್ಲ, ಆ ಮಣಿಗೆ ಅವನು ಕೈ ಹಾಕಕ್ಕೆ, ಅಂದ್ರೆ ಆಸೆಯಿಂದ ಕೈ ಹಾಕಕ್ಕೆ, ಮಣಿ ಸಿಕ್ಕಿದ್ರೆ
ಅಂದರೆ ಏನೋ ಅಂದರೆ ಮಣಿ ಅದನ್ನು ಸಿಕ್ಕಿದ್ರೆ ಅದೃಷ್ಟಶಾಲಿ ಅಂತ ಹೇಳಿ, ಅದನ್ನು ಸಿಕ್ಕಿದ್ರೆ ಯಾರೂ ಕೂಡ ಅಂದರೆ ಲೋಕದಲ್ಲಿ ಏನೆಲ್ಲ ಬೇಕೋ ಎಲ್ಲವನ್ನೂ ಕೂಡ ಪಡ್ಕೊಳ್ಬೋದು ಅನ್ನುವಂತಹ ರೀತಿಯಲ್ಲಿ ಆ ವಿಶೇಷ ಸರ್ಪದ ಮಣಿಗೆ ಹೇಗೆ ಕೈ ಹಾಕುವಂತಹ ಮುಟ್ಟಾಳರು, ಗಾಂಪರು, ಪೆದ್ದರು ಯಾವ ರೀತಿ ಇರ್ತಾರೋ ಆ ರೀತಿ ಪೆದ್ದುತನದ ಕೆಲಸವನ್ನ ರಾವಣ ಮಾಡ್ತಾನೆ. ಯಾರನ್ನ ಆಸೆ ಪಡುವುದರ ಮೂಲಕ ಅಂತಂದ್ರೆ ರಾಮನ ಹೆಂಡತಿಯಾದಂತಹ ಸೀತೆಯನ್ನ ಆಸೆ ಪಡುವುದರ ಮೂಲಕ ಅನ್ನೋದನ್ನ ಕವಿ ಹೇಳ್ತಾ ಇರೋದು. ಸರಿ, ಪರವಧುವಿಗೆ ಆಸೆಗೈವ ಅಧಿಕ ಪಾತಕ ಒಂದು, ರಘು ಪ್ರವೀಣನೊಳ್ ದುರದೊಳ್ ಇದಿರ್ಚದೆ ಓಸರಿಸಿ ವಂಚಿಸಿ ಸೀತೆಯನ್ನು ಉಯ್ವ ಭೀತಿಯೊಂದು, ಎರಡರೊಳಂ ಜಸಂ ಮಸುಳೆ ತನ್ನವಲೋಕಿಯಂ ದಶಾಸನಂ ಸ್ಮರಿಸಿದನ್ ಆತ್ಮಸತ್ವ ಗುಣಹಾನಿಯೇ ಸೂಚಿಸದೆ ವಿನಾಶಮಂ. ನೋಡಿ, ಇಲ್ಲಿ ಎರಡು ಅವನು ತಪ್ಪನ್ನ ಮಾಡಿದ್ದಾನೆ. ಏನು? ಪರವಧುವಿಗೆ ಆಸೆಗೈವ ಅಧಿಕ ಪಾತಕ ಒಂದು ಅಂತ. ಎರಡು ತಪ್ಪನ್ನ ರಾವಣ ಇಲ್ಲಿ ಮಾಡಿರೋದೇನು ಅಂತಂದ್ರೆ, ಪರವಧುವಿಗೆ ಅವನು ಆಸೆಯನ್ನ ಪಟ್ಟಿದ್ದಾನೆ. ಅಂದ್ರೆ ಸೀತೆಯ ಮೇಲೆ ಅವನು ಆಸೆಯನ್ನ ಪಟ್ಟಿದ್ದಾನೆ. ಸೀತೆ ರಾಮನ ಹೆಂಡತಿ, ಪರವಧು. ಅಂತಹ ಪರವಧುವನ್ನ ತಾನು ಹೊತ್ಕೊಂಡು ಹೋಗ್ಬೇಕು, ತನ್ನವಳಾಗ್ಬೇಕು ಅಂತ ಹೇಳಿ ಅವನು ಆಸೆಯನ್ನ ಪಟ್ಟಿದ್ದಾನೆ ರಾವಣ. ಪರವಧುವಿಗೆ ಆಸೆಗೈವ ಅಧಿಕ ಪಾತಕ ಅಂತಂದ್ರೆ ಅದಕ್ಕಿಂತ ಅದಕ್ಕೆ ಪಾತಕ ಬೇರೆ ಏನೂ ಕೂಡ ಇಲ್ಲ ಅಂತ, ಅಂತಹ ಪಾತಕವನ್ನ ಮಾಡಿದ್ದಾನೆ. ಇನ್ನೊಂದು, ರಘು ಪ್ರವೀಣರೊಳ್ ದುರದೊಳ್ ಇದಿರ್ಚಿಸದೆ ಅಂತಂದ್ರೆ, ರಘು ಪ್ರವೀಣ ಅಂತಂದ್ರೆ ರಾಮನ ಜೊತೆಯಲ್ಲಿ ಅವನು ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ಮಾಡಿ ಆಮೇಲೆ ಅವನು ಗೆಲುವನ್ನ ಸಾಧಿಸ್ಬೇಕು. ಆದ್ರೆ ಆ ರೀತಿಯದನ್ನ ಮಾಡದೆ ಓಸರಿಸಿ ವಂಚಿಸಿ, ಅಂದ್ರೆ ಅವನನ್ನ ಅವನನ್ನ ಹೇಗಾದ್ರೂ ಮರೆಮಾಚಿ ವಂಚಿಸಿ ಸೀತೆಯನ್ನು ಉಯ್ಯುವ ಭೀತಿಯೊಂದು, ಸೀತೆಯನ್ನ ಅವಳನ್ನ ಅಪಹರಿಸ್ಬಿಡ್ಬೇಕು. ಒಯ್ಯುವ ಅಂತಂದ್ರೆ ಅವಳನ್ನ ಕದ್ದು ಅಪಹರಿಸ್ಕೊಂಡು ಹೊರಟೋಗ್ಬೇಕು ಅನ್ನುವಂತಹ ಭಯ ಎರಡೂ ಕೂಡ ಇದೆ. ಈ ರೀತಿ ಎರಡರಿಂದಲೂ ಎರಡರೊಳಂ ಜಸಂ ಮಸುಳೆ, ಅವನ ಯಶಸ್ಸು ಅನ್ನೋದು ಕಾಂತಿಹೀನ ಆಗೋಯ್ತು. ಅವನ ಯಶಸ್ಸು ಅನ್ನೋದು ಕಾಂತಿಹೀನ ಆಗೋಗುತ್ತೆ. ತನ್ನ ಅವಲೋಕಿನಿಯಂ ದಶಾಸ್ಯನಂ ಸ್ಮರಿಸಿದನ್ ಆತ್ಮಸತ್ವ ಗುಣಹಾನಿಯೇ ಸೂಚಿಸದೆ ವಿನಾಶಮಂ. ಈ ಎರಡರಿಂದಲೂ ಕೂಡ ಅವನ ಯಶಸ್ಸು ಅನ್ನೋದು ಕಾಂತಿಹೀನ ಆಗೋಗುತ್ತೆ. ಹಾಗಾದ್ರೆ ಏನ್ ಮಾಡ್ಲಪ್ಪ? ಈಗ ಅವನಿಗೆ ಗೊಂದಲ ಆಗೋಯ್ತು. ಈಗ ಏನ್ ಮಾಡ್ಲಿ, ಯಾವ ರೀತಿ ಮಾಡ್ಲಿ, ಯಾವ ರೀತಿ ಇವಳನ್ನ ತನ್ನವಳಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಅವನು ಆಲೋಚನೆ ಮಾಡ್ತಾನೆ. ಆಲೋಚನೆ ಮಾಡಿದಾಗ ಅವನು ತನ್ನ ಲೀಗಲ್ ಅಡ್ವೈಸರ್ ಆದಂತಹ ವಿದ್ಯಾದೇವತೆ ಅವಲೋಕಿನಿ ವಿದ್ಯಾದೇವತೆಯನ್ನ ಸ್ಮರಿಸ್ತಾನೆ. ಆ ಅವಲೋಕಿನಿ ವಿದ್ಯಾದೇವತೆಯನ್ನ ಸ್ಮರಿಸೋದು ಹೇಗೆ? ಆ ಅವಲೋಕಿನಿ ವಿದ್ಯಾದೇವತೆಯನ್ನ ಸ್ಮರಿಸ್ತಾನೆ. ಅದನ್ನ ಕವಿ ಹೇಳ್ತಾ ಇರೋದು, ಆತ್ಮಸತ್ವ ಗುಣಹಾನಿಯೇ ಸೂಚಿಸದೆ ವಿನಾಶಮಂ. ಒಬ್ರಿಗೆ ಯಾವ್ದಾದ್ರು ಒಂದು ಮಾಡುವಂತಹ ತಪ್ಪನ್ನ ಇದು ತಪ್ಪು ಅಂತ ಹೇಳಿ ಗೊತ್ತಾದ್ಮೇಲೆ ಮತ್ತೂ ಕೂಡ ಆ ತಪ್ಪನ್ನ ಮಾಡಿದ್ರೆ ಅವನಿಗೆ ನಾಶ ಖಂಡಿತ. ಆ ತಪ್ಪು ಮಾಡಿದ್ಮೇಲೆ ಇಲ್ಲ ಅದನ್ನ ಸರಿಪಡಿಸ್ಕೊಂಡ್ರೆ ಅವನ ವಿನಾಶದಿಂದ ಹೊರಗೆ ಬರ್ಬೋದು. ಆದರೆ ಅದು ತಪ್ಪು ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಒಳ್ಳೆಯ ಸತ್ವ ಗುಣವನ್ನ ಹೊಂದಿರುವಂತಹವರಿಗೆ ಅದು ತಪ್ಪು ಅಂತ ಹೇಳಿ ಸೂಚಿಸುತ್ತೆ, ಅಂತಹ ಸೂಚನೆಯನ್ನ ಕೊಡುತ್ತೆ. ಆದರೆ ಮನಸ್ಸಿನ ಸೂಚನೆಯನ್ನ ಅದನ್ನ ತೆಗೆದುಕೊಳ್ಳದೆ ಯಾರು ಆ ವಿನಾಶಕ್ಕೆ ಕೈ ಹಾಕ್ತಾರೋ, ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾರೋ ಅವರು ನಾಶವನ್ನ ಹೊಂದುತ್ತಾರೆ. ಆದರೆ ಅದು ಸೂಚಿಸುತ್ತೆ, ಯಾರು ಆತ್ಮಸತ್ವ ಗುಣವನ್ನ ಹೊಂದಿರ್ತಾರೋ, ಸತ್ವಗುಣವನ್ನ ಹೊಂದಿರ್ತಾರೋ ಅವರಿಗೆ ಅವ್ನು ಮಾಡ್ತಾ ಇರುವಂತಹ ಕರ್ಮ, ಮಾಡ್ತಾ ಇರುವಂತಹ ಕೆಲಸ ಕೆಟ್ಟದ್ದು ಅನ್ನೋದನ್ನ ಸೂಚಿಸುತ್ತೆ. ಆದರೆ ಅಂತಹ ಸೂಚನೆಯನ್ನ ರಾವಣನಿಗೆ ನೀಡಿದ್ರೂ ಕೂಡ ಅದನ್ನ ಅವನು ಕಡೆಗಣಿಸ್ತಾನೆ. ಮುಂದೆ ನೋಡೋಣ ಏನಾಗುತ್ತೆ ಅನ್ನೋದು. ಸರಿ, ಈ ಅವಲೋಕಿನಿ ವಿದ್ಯಾದೇವತೆಯನ್ನ ಆತ ನೆನೆಸ್ಕೋತಾನೆ. ಅವಲೋಕಿನಿ ವಿದ್ಯಾದೇವತೆ ಬರುತ್ತೆ. ಆ ಅವಲೋಕಿನಿ ವಿದ್ಯಾದೇವತೆ ಅಂತೂ ನೆನೆಯಲೊಡಂ ಅವಲೋಕಿನಿ ವಿದ್ಯೆ ಬಂದು ಬೆಸನ್ ಆವುದೇನೆ ದಶಮುಖನ್ ಇವರಾರೆಂಬುದು ಅಯೋಧ್ಯ ಸಿಂಹಾಸನ ಕಧಿಪತಿಯುಂ ಇಕ್ಷಾಕು ವಂಶ ಸಂಭವನಪ್ಪ ಅನರಣ್ಯ ತನೂಭವಂ ದಶರಥ ನರನಾಥಂ ತತ್ಪತ್ಯರಿವರ್ ಈ ಕಾಲದ ಬಲದೇವ ವಾಸುದೇವರ್
ಅಧಿಷ್ಠಾಂತಂಗಳಪ್ಪ ವಜ್ರಾವರ್ತ ಸಾಗರಾವರ್ತ ಚಾಪರತ್ನಗಳನ್ ಅಪ್ರಯತ್ನದಿಂ ಪಡೆದ ರಾಮ ಲಕ್ಷ್ಮಣೆಂಬರ್ ಮಹಾಬಲ ಪರಾಕ್ರಮ ಈಕೆ ರಾಮನ ಮಿಥಿಲಾಪುರವೇಶ್ವರನಪ್ಪ ಹರಿವಂಶದ ಜನಕನ ತನೂಭವೆ ರತನೂಪುರ ಚಕ್ರವಾಳಪುರವನ್ ಆಳ್ವ ಚಂಡವಲನಪ್ಪ ಪ್ರಭಾಮಂಡಲನ ತಂಗೆ ಸೀತಾದೇವಿ ಎಂಬುದು. ಈಕೆಯನ್ ಈತನಿಂದ ಅಗಲ್ಚುವ ಉಪಾಯ ಆವುದು ಎನೆ ದೇವತೆ ಚಕಿತ ಚಿತ್ತೆಯಾಗಿ. ವಿದ್ಯಾದೇವತೆ ಅವಲೋಕಿನಿ ವಿದ್ಯಾದೇವತೆ ಬರುತ್ತೆ. ಅಂತೂ ನೆನೆಯಲೊಡಂ ಅಂತಂದ್ರೆ ಆ ರೀತಿ ಸ್ಮರಣೆ ಮಾಡಿದ ತಕ್ಷಣ, ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ ತಕ್ಷಣ ಆ ಅವಲೋಕಿನಿ ವಿದ್ಯಾದೇವತೆ ಬರುತ್ತೆ. ಬಂದಂತಹ ಅವಲೋಕಿನಿ ವಿದ್ಯಾದೇವತೆ ಬೆಸನ್ ಆವುದೇನೆ, ಅಪ್ಪ ಹೇಳು ಏನು ನೀನು ನನ್ನನ್ನು ಕರೆದಿರೋದು ಹೇಳು ಅಂತ ಹೇಳಿ ಅಂದಾಗ, ದಶಮುಖನ್ ಇವನ್ ಆರೆಂಬುದು, ಇವ್ರು ಯಾರು ಇಲ್ಲಿದ್ದಾರಲ್ಲ ಇವ್ರು ಯಾರು ಅಂತ ಹೇಳಿ ಕೇಳಿದಾಗ, ಅಯೋಧ್ಯ ಸಿಂಹಾಸನಕ್ಕೆ ಅಧಿಪತಿಯುಂ, ಇವ್ರು ಯಾರು ಅಂತಂದ್ರೆ ಅಯೋಧ್ಯ ಸಿಂಹಾಸನಕ್ಕೆ ಅಧಿಪತಿ ಅನ್ನೋದನ್ನ ಅವಲೋಕಿನಿ ವಿದ್ಯಾದೇವತೆ ಹೇಳುತ್ತೆ. ಅವ್ರು ಯಾರು? ಇಕ್ಷ್ವಾಕು ವಂಶ ಸಂಭವನಪ್ಪ, ಅಂದ್ರೆ ಇಕ್ಷ್ವಾಕು ವಂಶನದ ಅನರಣ್ಯನ ತನೂಭವ, ಆ ಅನರಣ್ಯನ ಮಗನಾದಂತಹ ದಶರಥ, ಆ ದಶರಥನ ಮಗನೇ ಇವರಿಬ್ಬರೂ ಕೂಡ ಬಲದೇವ ಮತ್ತು ವಾಸುದೇವರ್. ಇವರಿಬ್ಬರೂ ಕೂಡ ಈ ಕಾಲದ ಬಲದೇವ ವಾಸುದೇವರ್, ದಶರಥನ ಮಕ್ಕಳು ಇವರು ಈ ಕಾಲದ ಬಲದೇವ ಮತ್ತು ವಾಸುದೇವರು. ದೇವತಾಧಿಷ್ಠಂಗಳಪ್ಪ ನೋಡಿ, ಅಂದ್ರೆ ದೇವತೆಗಳ ಹತ್ರ ಇರುವಂತಹ, ದೇವತೆಗಳ ಬಳಿ ಇರುವಂತಹ, ದೇವತೆಗಳು ಪಡ್ಕೊಂಡಿರುವಂತಹ ರೀತಿಯಲ್ಲಿ ಇವರಿಬ್ರು ಕೂಡ ಬಲದೇವ ಮತ್ತು ವಾಸುದೇವರು ವಜ್ರಾವರ್ತ ಸಾಗರಾವರ್ತ ಅನ್ನುವಂತಹ ಚಾಪರತ್ನಗಳನ್ ಅಪ್ರಯತ್ನದಿಂ, ಯಾವುದೇ ರೀತಿಯ ಪ್ರಯತ್ನವನ್ನ ಪಡದೆ, ಅಂದ್ರೆ ಕಷ್ಟಪಡದೆ ಬಹಳ ಸುಲಭವಾಗಿ, ಅಂದ್ರೆ ಅವರಿಗೆ ಅದು ಬಂದಿದೆ. ಯಾವುದು? ವಜ್ರಾವರ್ತ ಮತ್ತು ಸಾಗರಾವರ್ತ ಅನ್ನುವಂತಹ ಬಿಲ್ಲು ಅವರ ಬಳಿ ಇದೆ, ಶ್ರೇಷ್ಠವಾದಂಥದ್ದು ಅದು. ಆ ರೀತಿ ದೇವತೆಗಳ ಹತ್ರ ಇರುವಂತಹ ರೀತಿಯಲ್ಲಿ ಅವರಿಬ್ಬರ ಹತ್ರನೂ ಕೂಡ ವಜ್ರಾವರ್ತ ಮತ್ತು ಸಾಗರಾವರ್ತ ಅನ್ನುವಂತಹ ಬಿಲ್ಲುಗಳು ಇದೆ, ಚಾಪರತ್ನಗಳು ಇದೆ ನೋಡಿ. ಅದನ್ನ ಅವರು ಅಪ್ರಯತ್ನದಿಂದಲೇ ಪಡೆದವರು. ರಾಮ ಲಕ್ಷ್ಮಣರೆಂಬರ್ ಮಹಾಪರಾಕ್ರಮರ್ ಅಂತ ಹೇಳಿ ಹೇಳ್ತಾರೆ. ಮಹಾಪರಾಕ್ರಮರ್, ರಾಮ ಮತ್ತು ಲಕ್ಷ್ಮಣ ಅಂತ ಹೇಳಿ ಅವರ ಹೆಸರು. ಅವರಿಬ್ಬರು ಕೂಡ ಮಹಾಬಲರು, ಮಹಾಬಲಶಾಲಿಗಳು, ಮಹಾಪರಾಕ್ರಮಿಗಳು. ಈಕೆ ಅವಳ ಪಕ್ಕದಲ್ಲಿ ಇದ್ದಾಳಲ್ಲ, ಈಕೆ ರಾಮನ ಹೆಂಡತಿ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಈಕೆ ಪಕ್ಕದಲ್ಲೇ ಇರುವಂತವಳು, ಆಕೆ ಮಿಥಿಲಾಪುರವೇಶ್ವರನಪ್ಪ, ಆಕೆ ಮಿಥಿಲಾಪುರ ದೇಶದ ಹರಿವಂಶದ ಜನಕನ ತನೂಭವೆ, ಜನಕರಾಯನ ಮಗಳು. ಅವಳು ಜನಕರಾಯನ ಮಗಳು. ಹಾಗೆ ರತನೂಪುರ ಮತ್ತು ಚಕ್ರವಾಳಪುರ ಅಂತ ಹೇಳಿ ಒಂದು ಪುರವನ್ನ ಆಳುವಂತಹ, ರತನೂಪುರ ಮತ್ತು ಚಕ್ರವಾಳಪುರ ಅನ್ನುವಂತಹ ಪುರವನ್ನ ಆಳುವಂತಹ ಚಂಡಬಲ ಅಂತ ಹೇಳಿ ಅವನು, ಅಂದ್ರೆ ಪ್ರಚಂಡವಾದಂತಹ ಶಕ್ತಿ ಇರುವಂತಹ ಪ್ರಭಾಮಂಡಲನ ತಂಗಿ ಯಾರು? ಸೀತಾದೇವಿ ಅನ್ನೋದನ್ನ ಹೇಳ್ತಾಳೆ. ಆ ರೀತಿ ಅಂದಾಗ ಸೀತಾದೇವಿ ಎಂಬುದು ಅಂತ ಹೇಳಿ ಅಂದಾಗ, ಈಕೆಯನ್ ಈತನಿಂದ ಅಗಲ್ಚುವ ಉಪಾಯಂ ಆವುದು ಎನೆ. ಇಲ್ಲಿ ರಾವಣ ಕೇಳೋದು. ಆ ರೀತಿ ಹೇಳಿದಾಗ ತಕ್ಷಣ ರಾವಣ ಹೇಳ್ತಾನೆ, ಈಕೆಯನ್ ಅಂದ್ರೆ ಇವಳನ್ನ ಈತನಿಂದ, ಯಾರಿಂದ? ರಾಮನಿಂದ, ಅಗಲ್ಚುವ ಅಂತಂದ್ರೆ ಅವನಿಂದ ಬೇರೆ ಮಾಡುವ ಅಂತ. ಅಗಲ್ಚುವ ಅಂತಂದ್ರೆ ಬೇರೆ ಮಾಡುವಂತಹ ಉಪಾಯ ಯಾವುದು ಏನೇ, ಉಪಾಯ ಏನಾದ್ರೂ ಹೇಳು ಅಂತ ಹೇಳಿ ಹೇಳಿದಾಗ ಆ ದೇವತೆ ಚಕಿತ ಚಿತ್ತೆಯಾಗಿ ಆಶ್ಚರ್ಯ ಆಗೋಗುತ್ತೆ. ಯಾಕೆ ಆಶ್ಚರ್ಯ ಆಗೋಗುತ್ತೆ ಅಂತಂದ್ರೆ, ಇವನು ಎಂತಹ ಗುಣದವನು, ಪತಿವ್ರತ, ಇವನು ಎಂತಹ ಗುಣದವನು ಇವನು ಅಂತಂದ್ರೆ, ಇವನು ಪರಾಂಗನ ವಿರತಿ ಅನ್ನುವಂತಹ ವ್ರತವನ್ನ ಆಚರಿಸ್ತಾ ಇದ್ದಂಥವನು, ಉದಾತ್ತ ಪುರುಷನಾದವನು, ಅಂತಹ ಸತ್ವಗುಣವನ್ನ ಹೊಂದಿರುವಂತಹ ಪ್ರಚಂಡ ರಾವಣ. ಅಂತಹ ರಾವಣ ಎಲ್ಲರನ್ನೂ ಕೂಡ ಕಾಪಾಡುವಂತವನು, ದುಷ್ಟ ನಿಗ್ರಹವನ್ನ ಮಾಡಿ ಶಿಷ್ಟ ಪರಿಪಾಲನೆಯನ್ನ ಮಾಡ್ತಾ ಇರುವವನು. ಎಲ್ಲ ಹೆಣ್ಮಕ್ಳು ಅವರವರೇ ಒಲಿದಾಗಿ ಬಂದರೂ ಕೂಡ
ದೇವತಾ ಸ್ತ್ರೀಯರಾಗ್ಲಿ, ಮಾನವ ಸ್ತ್ರೀಯರಾಗ್ಲಿ, ಅಥವಾ ಒಳ್ಳೆಯ ಗುಣವನ್ನ, ವಿದ್ಯೆಯನ್ನ ಹೊಂದಿರುವಂತಹವರೇ ಆಗ್ಲಿ, ಯಾರೇ ಬಂದರೂ ಕೂಡ ಅವರನ್ನ ಪಕ್ಕಕ್ಕೆ ಸೇರಿಸ್ಕೋತಾ ಇರಲಿಲ್ಲ. ಅಂತಹ ಗುಣದವನು ಈತ. ಈಗ ಈ ರೀತಿಯ ಮೋಹಕ್ಕೆ ಒಳಗಾಗಿ ಸೀತೆಯನ್ನ ಅಗಲಿಸುವಂತಹ, ರಾಮನಿಂದ ಬೇರ್ಪಡಿಸುವಂತಹ ಉಪಾಯ ಯಾವುದಾದ್ರೂ ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾನಲ್ಲ ಅಂತ ಅಂದಾಗ ಈ ಅವಲೋಕಿನಿ ವಿದ್ಯಾದೇವತೆಗೆ ಆಶ್ಚರ್ಯ ಆಗೋಗುತ್ತೆ. ಆಶ್ಚರ್ಯ ಆದ ಮೇಲೆ ಆ ಅವಲೋಕಿನಿ ವಿದ್ಯಾದೇವತೆ ಇಲ್ಲಿ ರಾವಣನಿಗೆ ಬುದ್ಧಿ ಮಾತನ್ನ ಹೇಳುತ್ತೆ. ನೋಡಿ ಏನಂತ, ಆರಯ್ಯೆ ವಿರೋಧಮಂ ಸಾಧಾರಣ ಪುರುಷರೊಳ್ ಉಚಿತಂ ಅಲ್ತು ಅಧಿಕ ಬಲರ್ ಕಾರಣ ಪುರುಷರ್ ಇವರ್ ನಿಷ್ಕಾರಣಂ ಇವರೊಳ್ ವಿರೋಧಮಂ ಮಾಡುವುದೇ. ಅಲ್ಲಪ್ಪ, ವಿಚಾರ ಮಾಡಿ ನಾವು ನೋಡಿದ್ರೆ ನಾವು ವಿರೋಧವನ್ನ ಸಾಧಾರಣವಾದಂತಹ ಮನುಷ್ಯರಲ್ಲಿ ನಾವು ಕಟ್ಕೋಬಾರ್ದು. ಸಾಧಾರಣವಾದಂತಹ ಪುರುಷರೊಳ್ ಉಚಿತಮಲ್ತು, ನಾವು ಸಾಧಾರಣವಾದಂತಹ ಮನುಷ್ಯರಲ್ಲೂ ಕೂಡ ನಾವು ವಿರೋಧವನ್ನ ಕಟ್ಕೋಬಾರ್ದು ಅಲ್ವಾ. ಹಾಗಾದ್ರೆ ಇವರು ಅಧಿಕ ಬಲರ್, ಇವರು ಶಕ್ತಿಶಾಲಿಗಳು, ಅಧಿಕ ಬಲರ್, ಇವರು ಶಕ್ತಿಶಾಲಿಗಳು ಅಂದ್ರೆ ನಿನಗಿಂತಲೂ ಕೂಡ ಅಧಿಕ ಬಲರು ಇವರು. ಕಾರಣ ಏನು, ಕಾರಣ ಪುರುಷರು ಇವರು, ಇವರು ಅವತಾರ ಪುರುಷರು, ಕಾರಣ ಪುರುಷರು ಇವರು, ದೇವತೆಗೆ ಗೊತ್ತಿರುತ್ತೆ. ಅದರಿಂದ ನಿನಗಿಂತ ಬಲಶಾಲಿಗಳು, ಹಾಗೆ ಇವರು ಅವತಾರ ಪುರುಷರು. ನಿಷ್ಕಾರಣಂ ಇವರೊಳ್ ಅಂತಂದ್ರೆ ಏನೂ ಕೂಡ ಕಾರಣ ಇಲ್ಲದೆ, ಏನೂ ಕೂಡ ನೆಪ ಇಲ್ಲದೆ ಅಲ್ವಾ. ಏನೂ ಕೂಡ ನೆಪ ಇಲ್ಲದೆ ಯುದ್ಧ ಮಾಡೋಕ್ಕಾಗಲ್ಲ, ಜಗಳ ಮಾಡೋಕ್ಕಾಗಲ್ಲ. ಅದರಿಂದ ನಿಷ್ಕಾರಣಂ, ಕಾರಣವೂ ಕೂಡ ಇಲ್ಲದೆ, ಯಾವ ಕಾರಣವೂ ಕೂಡ ಇಲ್ಲದೆ ವಿರೋಧಮಂ ಮಾಡುವುದೇ. ನೀನು ಈ ರೀತಿ ವಿರೋಧವನ್ನ ಮಾಡಕ್ ಸಾಧ್ಯನಾ ಅಂತ ಹೇಳಿ ಆ ಅವಲೋಕಿನಿ ವಿದ್ಯಾದೇವತೆ ಹೇಳುತ್ತೆ. ಆಮೇಲೆ ಮುಂದೆ ಅದು ಬುದ್ಧಿ ಮಾತನ್ನ ಹೇಳುತ್ತೆ. ಏನಂತ, ಕಾವ ಬೆಸಂ ನಿನ್ನದು ಸಕಲಾವ ನಿಯಮನ್ ಅಧರ್ಮ ನಿರತರಂ ನಿಯಮಿಸಿ ನೀನ್ ಈ ವಿಷಯಕ್ಕೆರಗುವುದು ಕಾವರೆ ಕಡೆಗೊಂಡರೆಂಬ ನುಡಿಗೆ ಎಡೆಯಕ್ಕೂ. ನೋಡಿ, ಕಾವ ಬೆಸಂ ನಿನ್ನದು ಅಂತಂದ್ರೆ ಕಾಪಾಡುವಂತಹ ಕೆಲಸ ನಿನ್ನದು. ಯಾರನ್ನ ಅಂತಂದ್ರೆ ಸಕಲಾವನಿ, ಸಕಲ ಅವನಿ, ಅವನಿ ಅಂತಂದ್ರೆ ಈ ಭೂಮಿ ಅಂತ, ಸಕಲ ಈ ಭೂಮಿಯಲ್ಲಿರುವಂತಹ ಎಲ್ಲರನ್ನೂ ಕೂಡ ಕಾಪಾಡುವಂತಹ ಧರ್ಮ ನಿನ್ನದು. ಯಾರು ಅಧರ್ಮ ನಿರತರು ಅಂದ್ರೆ ಯಾರು ಅಧರ್ಮ ನಿರತರು ಇರ್ತಾರೋ, ಅಧರ್ಮಿಗಳು ಇರ್ತಾರೋ ಅವರನ್ನ ನಿಯಮಿಸಿ, ಅವರನ್ನ ನೀನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ನಿನ್ನ ಕೆಲಸ. ಈ ಭೂಮಿಯನ್ನ ಕಾಪಾಡುವಂತಹ ಕಾವ ಬೆಸಂ, ಕಾಪಾಡುವಂತಹ ಧರ್ಮ ನಿನ್ನದು ಅಲ್ವಾ, ಕೆಲಸ ನಿನ್ನದು. ಹಾಗೆ ಈ ಭೂಮಿಯಲ್ಲಿರುವಂತಹ ಅಧರ್ಮಿಗಳನ್ನ ನಿಯಂತ್ರಿಸುವಂತಹ ಕೆಲಸವೂ ಕೂಡ ನಿನ್ನದು. ಆದ್ರೆ ನೀನು ಈ ವಿಷಯಕ್ಕೆರಗುವುದು ಅಂತಂದ್ರೆ, ಈ ವಿಷಯ ಅಂತಂದ್ರೆ ಆಸೆ, ಮೋಹ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಆ ರೀತಿಯ ಸೀತೆಯ ಮೇಲೆಯ ಆಸೆಕ್ಕಾಗಿ ನೀನು ಈ ರೀತಿ ಮಾಡ್ತಾ ಇದೆಯಲ್ಲಪ್ಪ. ಕಾವರೆ ಕಣೆಗೊಂಡರೆಂಬ ನುಡಿಗೆ ಎಡೆಯಕ್ಕೂ ಅಂದ್ರೆ ಕಾಪಾಡುವವರೇ ಬಾಣವನ್ನ ಪ್ರಯೋಗ ಮಾಡಿದ್ರು ಅಂತ. ಕಾಪಾಡುವಂಥವರೇ, ರಕ್ಷಣೆಯನ್ನ ಮಾಡುವಂಥವರೇ ಕೊಲ್ಲಲು ಮುಂದಾದರೆ, ಕಾಪಾಡುವಂಥವರೇ, ಕಾಯುವಂಥವರೇ ಕಣೆಯನ್ನ ಅಂತಂದ್ರೆ ಬಾಣವನ್ನ ಪ್ರಯೋಗವನ್ನ ಮಾಡಿದ್ರೆ ಇನ್ಯಾರೂ ಕೂಡ ಕಾಪಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಕಾಪಾಡುವಂತಹ ನೀನೇ ಈ ರೀತಿ ಈ ವಿಷಯಕ್ಕೆ ಎರಗುವುದು, ಈ ವಿಷಯಕ್ಕೆ ಅಂತಂದ್ರೆ ಈ ರೀತಿಯ ಆಸೆಗೆ ನೀನು ಬಿದ್ರೆ ನಿನ್ನನ್ನು ಕಾಪಾಡುವವರು ಯಾರು, ಅಥವಾ ರಕ್ಷಣೆ ಮಾಡುವವರು ಯಾರು ಅಂತ ಹೇಳಿ ಬುದ್ಧಿ ಮಾತನ್ನ ಅವಲೋಕಿನಿ ವಿದ್ಯಾದೇವತೆ ಹೇಳುತ್ತೆ. ಅಂದ್ರೆ ಕಾಪಾಡುವವರೇ ಬಾಣವನ್ನ ಪ್ರಯೋಗ ಮಾಡಿದರೆ ಯಾರು ರಕ್ಷಣೆ ಮಾಡೋದು ಅಂತ ಹೇಳಿ. ನೋಡಿ ಮುಂದೆ ಆ ವಿದ್ಯಾದೇವತೆ ಹೇಳುತ್ತೆ, ಅನ್ಯದಿಂ ನಡೆವವರಂ ನೀನ್ ನಿಯಮಿಸುವೈ ದಶಾಸ್ಯ ಪೆರನಾವಂ ನಿನ್ನನ್ ನಿಯಮಿಸುವಂ ಮುನ್ನೀರ್ ಬೆನ್ನೀರೆನೆ ಬೆರೆಸಲನ್ನ ತಣ್ಣೀರೊಳವೆ. ಅಲ್ಲಪ್ಪ, ಅನ್ಯಾಯದಿಂದ ನಡೆಯುವವರನ್ನ ಅಂದ್ರೆ ಅನ್ಯಾಯದಿಂದ ನಡ್ಕೋತಾರಲ್ಲ ಅವರನ್ನ ನಿಯಮಿಸುವಂತಹ ಕರ್ತವ್ಯ ನಿನ್ನದು. ದಶಾಸ್ಯ ಅಂತ ಹೇಳಿ ರಾವಣ ಅನ್ಯಾಯದಿಂದ ನಡ್ಕೊಳ್ಳುವಂತಹವರನ್ನ ನಿಯಂತ್ರಿಸುವಂಥದ್ದು ಯಾರ ಕರ್ತವ್ಯ? ರಾಜನಾದಂತಹ ನಿನ್ನ ಕರ್ತವ್ಯ. ಪೆರನಾವಂ ನಿನ್ನ ನಿಯಮಿಸುವಂ ಅಂದ್ರೆ ರಾಜನನ್ನ ಬೇರೆ ಯಾರಾದ್ರೂ ನಿಯಂತ್ರಿಸಕ್ ಸಾಧ್ಯನಾ? ರಾಜನನ್ನ ಯಾರಾದ್ರೂ ಹೇಳಕ್ ಸಾಧ್ಯನಾ? ನೀನ್ ತಪ್ಪು ಮಾಡ್ತಾ ಇದೀಯಾ, ಇದು ತಪ್ಪು, ಹಂಗೆ ಹಿಂಗೆ ಅಂತ ಹೇಳಕ್ ಸಾಧ್ಯನಾ? ಇಲ್ಲ.
ರಾಜನೇ ಅನ್ಯಾಯ ನಡೀತಾ ಇರಬೇಕಾದ್ರೆ ಅದನ್ನ ನೋಡಿ ಸುಮ್ಮನೆ ಕಣ್ಮುಚ್ಕೊಂಡು ಇರಬಾರ್ದು. ರಾಜ ಅನ್ಯಾಯವನ್ನ ನಡೀತಾ ಇರಬೇಕಾದ್ರೆ ಅನ್ಯಾಯವನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಅವನು ಮಾಡಬೇಕಾಗುತ್ತೆ. ಅವನು ರಾಜ, ಅವನು ಒಡೆಯ, ಅವನು. ಅದರಿಂದ ಅನ್ಯಾಯದಿಂದ ಯಾರಾದರೂ ನಡ್ಕೋತಾರೋ, ಕೆಟ್ಟದಾಗಿ ಯಾರಾದರೂ ನಡ್ಕೋತಾರೋ ಅಂತಹವರನ್ನ ನಿಯಮಿಸುವಂತಹ ಕೆಲಸ ನಿಂದು. ಆದರೆ ಪೆರನಾವಂ ನಿನ್ನನ್ನು ನಿಯಮಿಸುವಂ, ಬೇರೆ ಯಾರೂ ಕೂಡ ನಿನ್ನನ್ನು ನಿಯಮಿಸೋಕ್ಕೆ ಸಾಧ್ಯ ಇಲ್ಲ. ನೀನೇ ಅನ್ಯಾಯದ ಮಾರ್ಗದಲ್ಲಿ ಹೋಗ್ತಾ ಇರಬೇಕಾದ್ರೆ ನಿನ್ನನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಹೇಗೆ ಮುನ್ನೀರ್ ಬೆನ್ನೀರೇನೆ ಬೆರಸಲಣ್ಣ ತಣ್ಣೀರೊಳವೆ. ಬಹಳ ಅದ್ಭುತವಾಗಿ ಇಲ್ಲಿ ನಾಗಚಂದ್ರ ಕವಿ ಹೇಳ್ತಾರೆ ನೋಡಿ. ಎಲ್ಲದಕ್ಕೂ ಕೂಡ ರಾವಣನಿಗೆ ಹೋಲಿಕೆಯಾಗಿ ಸಮುದ್ರವನ್ನೇ ಇಲ್ಲಿ ತಗೋತಾರೆ. ಮುನ್ನೀರ್ ಅಂತಂದ್ರೆ ಸಮುದ್ರ ಅಂತ. ಸಮುದ್ರದ ನೀರು ಏನಾದರೂ ಬಿಸಿಯಾಗ್ಬಿಟ್ರೆ ಅದನ್ನ ತಣ್ಣಗೆ ಮಾಡಕ್ಕೆ ತಣ್ಣೀರನ್ನ ಎಲ್ಲಿಂದಲೂ ಕೂಡ ತರಕ್ಕೆ ಸಾಧ್ಯ ಇಲ್ಲ. ಮುನ್ನೀರ್ ಬೆನ್ನೀರೇನೆ ಬೆರಸಲಣ್ಣ, ಅದನ್ನ ತಣ್ಣೀರ್ ಮಾಡಕ್ಕೆ, ಅದನ್ನ ತಣ್ಣೀರ್ ಮಾಡಲು ಬೆರಸಲು ಎಲ್ಲೂ ಕೂಡ ತಣ್ಣೀರೊಳವೆ, ತಣ್ಣೀರನ್ನು ನಾವು ತರಕ್ಕೆ ಸಾಧ್ಯನೇ ಇಲ್ಲ. ಸಮುದ್ರನೇ ಕಾದು ಉಕ್ಕಿ, ಅದು ಬಿಸಿಯಾಗಿ ಉಕ್ಕಿ ಹರಿತಾ ಇರಬೇಕಾದ್ರೆ ಅದನ್ನು ಶಮನ ಮಾಡಲಿಕ್ಕೆ ನಾವು ತಣ್ಣೀರನ್ನು ತರಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀನು ತಪ್ಪನ್ನ ಮಾಡಿದ್ರೆ, ಅಂದರೆ ರಾಜನಾದಂತಹ ನೀನು ತಪ್ಪನ್ನ ಮಾಡಿದ್ರೆ ನಿಯಂತ್ರಿಸಲು ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನೀನೇ ನಿಯಂತ್ರಿಸ್ಬೇಕು. ಆದರೆ ನೀನೇ ತಪ್ಪನ್ನ ಮಾಡ್ತಾ ಇದೀಯಾ. ಏನು ತಪ್ಪು? ಈಗ ಪರಸ್ತ್ರೀಯನ್ನ ವ್ಯಾಮೋಹಿಸಿದ್ದು, ಪರಸ್ತ್ರೀಯಾದಂತಹ ಸೀತೆಯ ಮೇಲೆ ಅವನು ಆಸೆಯನ್ನ ಪಟ್ಟಿದ್ದು. ಅದರಿಂದ ಆ ಅವಲೋಕಿನಿ ವಿದ್ಯಾದೇವತೆ ಬುದ್ಧಿ ಮಾತನ್ನ ಹೇಳುತ್ತೆ. ಇದಿಷ್ಟು ಕೂಡ ನಿಮಗೆ ಅಬ್ಧಿಯುಂ ಒರ್ಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಅನ್ನುವಂತಹ ಪದ್ಯದಲ್ಲಿ ಆಯ್ದ ಭಾಗವನ್ನು ಮಾತ್ರ ನಾನಿಲ್ಲಿ ಮಾತಾಡಿದ್ದೀನಿ. ಬಹಳ ಮುಖ್ಯವಾಗಿ ಪರೀಕ್ಷೆಗೆ ಕೇಳುವಂತಹ ಆಯ್ದ ಭಾಗವನ್ನು ಮಾತಾಡಿದ್ದೀನಿ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.